ಎಲ್ಲ ಕೆಎಆರ್ ಟಿಇಟಿ ಆಕಾಂಕ್ಷಿಗಳಿಗೆ ನಮಸ್ಕಾರ. ಈ ವಿಡಿಯೋ ನಿಮ್ಮ ಪರೀಕ್ಷಾ ತಯಾರಿಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ಈ 3 ಕೆಲಸಗಳನ್ನು ಮಾಡಿ. ಮೊದಲನೆಯದು, ಈ ವಿಡಿಯೋವನ್ನು ಇದರ ಅವಶ್ಯಕತೆ ಇರುವ ನಿಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಯಾರಿಗೆ ಗೊತ್ತು, ನೀವು ಮಾಡುವ ಸಣ್ಣ ಶೇರ್ ಅವರ ಜೀವನವನ್ನು ಬದಲಾಯಿಸಬಹುದು. ಎರಡನೆಯದು, ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಒಳ್ಳೆಯ ವಿಷಯ ಕಂಡು ಬಂದಲ್ಲಿ ಅಥವಾ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಒಳ್ಳೆಯ ವಿಷಯ ಇದ್ದರೆ ಮುಂದುವರಿಸಿಕೊಂಡು ಹೋಗುತ್ತೇವೆ, ತಪ್ಪಿದ್ದಲ್ಲಿ ತಿದ್ದುಕೊಳ್ಳಲು ನಮಗೆ ಸಹಾಯವಾಗುತ್ತದೆ. ಮೂರನೆಯದು, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದು ನಮಗೆ ಇನ್ನಷ್ಟು ಎಲ್ಲರಿಗೂ ಉಪಯುಕ್ತ ಆಗುವಂತೆ ಎಜುಕೇಶನ್ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ 2021 ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಎಲ್ಲಾ ವಿಷಯ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ 2019 ಪ್ರಶ್ನೆ ಪತ್ರಿಕೆ ಎಲ್ಲಾ ಒಂದು ಪ್ರಶ್ನೆಗಳನ್ನ, ಗಣಿತ ವಿಷಯದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಮತ್ತೆ ಆಗ್ತದ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೇನೆ. ರೈಟ್, ಸೊ ಬನ್ನಿ ದಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಕ್ವಶನ್ಸ್ ಅನ್ನ ನೋಡೋಣ. ಸೊ ಮೊದಲನೆಯ ಪ್ರಶ್ನೆ 91ನೇದ್ದು ಏನು ನೋಡ್ರಿ. In the expansion 4p minus 3q whole square, the numerical coefficient of pq is. Okay, so ನಮ್ಗೆ ಇಲ್ಲಿ ದಟ್ ಇದ್ರದ್ದು ಎಕ್ಸ್ಪಾನ್ಷನ್ ಅನ್ನ ಬರೆದು pq ಕೋಎಫಿಷಿಯಂಟ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ, 4p minus 3q whole square ಇದು ಯಾವ ರೀತಿ ಐತ್ರಿ? a minus b whole square ರೂಪದಾಗ ಐತಿ. a minus b whole square ಅಂತಂದ್ರೆ ದಟ್ a square minus 2ab into plus b square ಆಗಿರ್ತೈತಿ. a square plus a square minus 2ab plus b square ಆಗಿರ್ತೈತಿ. ನಮಗೆ ಅವ್ರು ಕೇಳಿದ ಏನಪ್ಪಾ ಅಂತಂದ್ರ ದಟ್ pq ನ ಸಹಗುಣಕ ಕೇಳ್ಯಾರ. ಸೊ ನಮ್ಗೆ ಇದನ್ನ ಇಷ್ಟನ್ನು ಬರ್ದ್ಬಿಡೋಣ. 4p whole square, p square ಅಂದ್ರೆ ಏನಾಗತ್ರಿ? 16p square, 2 4 8 8 3 24, ಹಿಂದೆ ಮೈನಸ್ ಐತ್ರಿ. ದಟ್ ಮೈನಸ್ 24 pq ಪ್ಲಸ್ 3 3 9 q ಸ್ಕ್ವೇರ್ ಆಗಿರ್ತೈತಿ. pq ನ ಸಹಗುಣಕ ಏನಾಗಿರ್ತೈತಿ ಅಂತಂದ್ರ ಮೈನಸ್ 24 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗೈತಿ. ಓಕೆ, ನಂತರ 92ನೇ ಪ್ರಶ್ನೆ ಏನದ ನೋಡ್ರಿ. ದ ಸಮ್ ಆಫ್ ಟೂ ನಂಬರ್ಸ್ ಈಸ್ 2490 if 6.5% of one number is equal to 8.5% of the other number, then the numbers are. ಓಕೆ, ಸರಿ, ಇದು ಏನಾಗಿರ್ಲಿ ಅಂತಂದ್ರೆ 2 ನಂಬರ್ದ ಸಮ್ಮು 2495. ಓಕೆ, ಅಂದ್ರೆ ಅವ್ 2 ನಂಬರ್ ಏನಾಗಿರ್ಲಿ ಅಂತಂದ್ರೆ x ಮತ್ತೆ y ಇರ್ಲಿ. ಆ 2 ಸಮ್ ಅಂತಂದ್ರೆ ಏನಾಗಿರ್ತೈತ್ರಿ? 2490 ಆಗಿರ್ತೈತಿ. ಈಗ ಮುಂದುವರೆದ ಅವ್ರು ಏನ್ ಹೇಳಾಕತ್ತಾರ್ರಿ? ದಟ್ 6.5% of one number is equal to 8.5% of other number ಅಂತ ಹೇಳಾಕತ್ತಾರ. ಓಕೆ, ದಟ್ ಆಫ್ ಅನ್ನ ಬರ್ಕೊಂಡ್ಬಿಡೋಣ. 6.5% of x equal to 8.5% of y ಆಗೈತಿ ಅಂತ ಹೇಳಾಕತ್ತಾರ. ಸೊ ಹಂಗಂದ್ರೆ ಆ 2 ನಂಬರ್ ನ ಫೈಂಡ್ ಮಾಡ್ರಿ ಅಂತ ಹೇಳಾಕತ್ತಾರಿ. ಓಕೆ, ರೈಟ್. ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಏನಾಗತ್ರಿ? 2 ಕಡೆ ಪರ್ಸೆಂಟೇಜ್ ಐತಿ, ಅಂತ ಪಾಯಿಂಟ್ ಆಗ್ಬಳಕ ಒಂದೊಂದು ಪ್ಲೇಸ್ ಅದಾವು. ಹಂಗಂದ್ರೆ ಇದನ್ನ ನಾವ್ ಏನ್ ಮಾಡೋಣ ಅಂತಂದ್ರೆ ದಟ್ 6.5 divided by 100 into x is equal to 8.5 divided by 100 into y. ಓಕೆ, ಸೊ ಇವೇನಂತಂದ್ರೆ ನಂಬರ್ ಈ ಕಡೆ ಬರ್ಲಿ, ದಟ್ y ಆ ಕಡೆ ನೋಡಿಲಿ. ಅಂದ್ರೆ ಇದೇನಾಗತ್ರಿ? 6.5 divided by 100 into ಇದು ಈ ಕಡೆ ಬಂದ್ರೆ ಏನಾಗತ್ರಿ? 100 ಭಾಗಲೆ 8.5 ಆನಂತರ ಇಲ್ಲಿ ಇಂಟು x is equal to y ಆಗಿರ್ತೈತಿ. ಓಕೆ, 2 0ಗೆ 2 0 ಹೋಯ್ತು. ಇಲ್ಲಿ ಪಾಯಿಂಟ್ ಆಗ್ಬೇಕು ಒಂದ್ ಪ್ಲೇಸ್ ಆಗ್ಬೇಕು ಪಾಯಿಂಟ್ ಐತಿ, ಇಲ್ಲಿ ಒಂದ್ ಪ್ಲೇಸ್ ಆಗ್ಬೇಕು ಪಾಯಿಂಟ್ ಐತಿ. ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ಬಿಡೋಣ. 5ರಿಂದ ಭಾಗಿಸೋಣಂತ್ರಿ ಏನಾಗತ್ತ? 5 1 5 3 ಉಳಿತು 35 ಆಯ್ತು. 5 1 35, 5 1 5 1 ಉಳಿತು, 5 3 15. ಅಂದ್ರೆ ಏನಾಗತ್ರಿ? 13x is equal to ಇದು 13 ಭಾಗಲೆ 17 ಆಗತ್ರಿ. 17 ಬಲ್ಗಡೆ ಹೋಗ್ಲಿ, ಇದೇನಾಗತ್ತೆ ಅಂದ್ರೆ 13x equal to 17y. ಇದು 17 ಎಡಗಡೆ ಬರ್ಲಿ, ಅಂದ್ರೆ ಏನಾಗತ್ರಿ? 13x minus 17y is equal to 0 ಆಗಿರ್ತೈತಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ, ಇಲ್ಲಿ x ವ್ಯಾಲ್ಯೂ ಅನ್ನ ತಗೊಂಡ್ಬಿಡೋಣ. ಇದನ್ನ ಏನ್ ಮಾಡೋಣ್ರಿ? x ವ್ಯಾಲ್ಯೂ ಇದನ್ನ ತಗೊಳ್ಳೋಣ. 13 ಬಲ್ಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ 17 ಭಾಗಲೆ 13 y ಆಗಿರ್ತೈತಿ.
ಓಕೆ, ನಮಗ ಏನದ್ರಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 2490 ಐತಿ. ಇದು ಒಂದನೇ ಸಮೀಕರಣ ಆಗಿರ್ಲಿ, ಇದು ಎರಡನೇ ಸಮೀಕರಣ ಆಗಿರ್ಲಿ. ಎಕ್ಸ್ ಅಂದ್ರೆ ಈ ಬೆಲೆಯನ್ನ ತುಂಬಿಡೋಣ. ಅಂದ್ರೆ ಇದೇನಾಗತ್ರಿ 17 ಭಾಗ್ಲೆ 13y ಪ್ಲಸ್ y ಈಸ್ ಈಕ್ವಲ್ ಟು 2490. ಇಲ್ಲಿ ಎಕ್ಸ್ ಇದ್ದಲ್ಲಿ ಈ ಬೆಲೆಯನ್ನು ತುಂಬಲಿಕತ್ತೀವಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಏನಿಲ್ಲ ಅಂದ್ರೆ ಇಲ್ಲಿ ಏನಿರತ್ರಿ ಒಂದಿರತಿ. ಸೊ 2 ಲಸ ತೆಗೆದ್ರೆ ಏನ್ ಬರ್ತ್ರಿ 13 ಬರ್ತೈತಿ. 13 ಒಂದ್ಲೆ 13 ಒಂದ 13ಲೆ 13 17y ಪ್ಲಸ್ 13y ಇಸ್ ಈಕ್ವಲ್ ಟು 2490. ಓಕೆ, 13 ಬಲಗಡೆ ಹೋಗ್ಲಿ, ಅದಕ್ಕೂ ಮುಂಚೆ ಇವು ಎರಡನ್ನೂ ಕೂಡ್ಸೋಣ. 17 ಪ್ಲಸ್ 13 ಅಂದ್ರೆ ಏನಾಗತ್ರಿ 30y ಇಸ್ ಈಕ್ವಲ್ ಟು 2490. ಈ 13 ಬಲಗಡೆ ಹೋದ್ರೆ ಗುಂಡ್ಲೆ 13 ಆಗಿರ್ತೈತಿ. ಓಕೆ, y ಇಸ್ ಈಕ್ವಲ್ ಟು 2490 ಗುಂಡ್ಲೆ 13. ಇಲ್ಲಿ 30 ಅದರಿ, ಗುಂಡ್ಲೆ 30 ಅದ. ಈ ಕಡೆ ಬಂದ್ರೆ ಬಾಗ್ಲೆ 30 ಆಗುತ್ತ. 0ಗೆ 0 ಹೋಗ್ಲಿ, 3 ಒಂದ್ಲೆ 3, 3 8ಲೆ 24, 3 3ಲೆ 9. y ಇಸ್ ಈಕ್ವಲ್ ಟು 13 8ಲೆ 140 1040 ಪ್ಲಸ್ 13 ಬೋಲೆ 39 ಅಂದ್ರೆ 1079 ಬರ್ತೈತಿ. ಇದು y ಬೆಲೆ. ಓಕೆ, ಸೊ ಇಲ್ಲಿ ನಮಗ ಈ ಇಕ್ವೇಶನ್ 2 ಒಳಗ y ಬೆಲೆ ಹಾಕಿದ್ವಿ ಅಂದ್ರೆ x ಬೆಲೆ ಬರ್ತೈತಿ. ದಟ್ ಇಸ್ x ಇಸ್ ಈಕ್ವಲ್ ಟು 17 ಭಾಗ್ಲೆ 13 ಇಂಟು 1079. 13 ಒಂದೇ 13, 13 13 7 91, 13 8ಲೆ 140, 3 7 39 ಆಯ್ತು. 13 3ಲೆ 39, 17 3ಲೆ 51 ಕೈಲ 5, 17 8ಲೆ 136 ಪ್ಲಸ್ 5 ಅಂದ್ರೆ 141 ಬರ್ತೈತಿ. ಸೊ ಆ ಎರಡು ಸಂಖ್ಯೆಗಳು ಯಾವಪ್ಪ ಅಂತಂದ್ರೆ 1411 ಮತ್ತು 1079. ಓಕೆ, ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗುತ್ತೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ 93ನೇ ಲೆಕ್ಕ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ಸಮಾಧಾನದಿಂದ ನಾವೇನಾದ್ರೂ ಬಿಡಿಸಿದ್ವಿ ಅಂತಂದ್ರೆ ಇಲ್ಲಿ 2 ಚರಾಚರ ಇರುವಂತಹ ಸಮೀಕರಣ ಬರೋ ತರ ಕೊಟ್ಟಾರಿ. 2 ವೇರಿಯೇಬಲ್ಸ್ ಅದಾವು, ಆ ರೀತಿ ನಮಗೆ ಇಕ್ವೇಶನ್ಸ್ ಬರ್ತಾವು. ಅದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ಎಕ್ಸ್ ಮತ್ತು ವೈ ಬೆಲೆ ನಮ್ಗೆ ಸಿಕ್ಕಿರ್ತೈತಿ. ಓಕೆ, ರೈಟ್. ನಂತರ 93ನೇ ಲೆಕ್ಕ ಏನದ ನೋಡ್ರಿ. ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ನ್ಯೂಮರೇಟರ್ ಬೈ 11. ಡಿನಾಮಿನೇಟರ್ ಏನಪ್ಪಾ ಅಂದ್ರೆ ನ್ಯೂಮರೇಟರ್ ಕಿಂತ 11 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಓಕೆ, ಸೊ ಇದನ್ನು ನಾವು ಇದೇ ರೀತಿ ಬರ್ಕೊಂಡ್ಬಿಡೋಣ. ಒಂದು ನ್ಯೂಮರೇಟರ್ ಆಗಿರ್ಲಿ, ಒಂದು ಡಿನಾಮಿನೇಟರ್ ಈ ರೀತಿ ಫ್ರಾಕ್ಷನ್ ಐತಿ. ಅವ್ರು ಏನ್ ಹೇಳಕತ್ತಾರ ಅಂತಂದ್ರ ಅವ್ರು ಏನ್ ಹೇಳಕತ್ತಾರಿ, ದಟ್ ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಗ್ರೇಟರ್ ದನ್ ಇಟ್ಸ್ ನ್ಯೂಮರೇಟರ್ ಬೈ 11. ಡಿನಾಮಿನೇಟರ್ 11 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಅಂದ್ರೆ ಇದು ಎಕ್ಸ್ ಆಗಿತ್ತಂದ್ರೆ ಕೆಳಗಡೆ ಏನಾಗಿರ್ತೈತ್ರಿ 11 ಹೆಚ್ಚಿಗೆ ಅಂತಂದ್ರ ಎಕ್ಸ್ ಪ್ಲಸ್ 11 ಆಗಿರ್ತೈತಿ. ಸರಿನಾ? ಮುಂದ ಇಫ್ 8 is added to both numerator and denominator it becomes 3/4. ನಾವು ಅಂಶಕ್ಕೂ ಮತ್ತು ಛೇದಕ್ಕೂ ಏನ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ 8 ಅನ್ನ ಕೂಡಿಸಲಿಕ್ಕತ್ತೀವಿ. ಇಫ್ 8 is added to both numerator and denominator it becomes 3/4. then the original fraction is, ಇದೇನಾಗತ್ತಪ್ಪ ಅಂದ್ರೆ 3/4 ಆಗುತ್ತೆ ಅಂತ ಹೇಳಕತ್ತಾರೆ. ಓಕೆ, ಇದು ಏನದ್ರಿ x ಪ್ಲಸ್ 8. ಈ ಬಾಗ್ಲೆ 4 ಇದ್ದಿದ್ದು ಈ ಕಡೆ ಹೋಗ್ಲಿ, ಇದೇನಾಗತ್ರಿ ಗುಂಡ್ಲೆ 4 ಆಗತ್ತೆ. ಓಕೆ, ಇದು ಬಲಗಡೆ ಹೋದ್ರೆ ಏನಾಗತ್ರಿ ಈ ಕಡೆ ಹೋದ್ರೆ ಇಂಟು ಆಗುತ್ತೆ. 11 ಪ್ಲಸ್ 8 ಮಾಡಿದ್ರೆ ಏನಾಗತ್ರಿ 19 ಆಗ್ತತಿ. ಓಕೆನಾ, ರೈಟ್. ಒಂದ್ ನಿಮಿಷ, ನಾನು ಇದನ್ನ ಆಕ್ಚುಲಿ ಒರಿಜಿನಲ್ ಫ್ರಾಕ್ಷನ್ ಬರ್ಕೊಂಡ್ಬಿಡ್ತೇನೆ. ಏನದರಿ ಡಿನಾಮಿನೇಟರ್ ಏನಪ್ಪಾ ಅಂತಂದ್ರೆ ನ್ಯೂಮರೇಟರ್ ಕಿನ 11 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಎಕ್ಸ್ ಬೈ ವೈ ಕಿನ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಅಂತ ಬರ್ಕೊಳ್ಳೋಣ. ಓಕೆನಾ, ರೈಟ್. ನಂತರ ಇದನ್ನ ಮಾಡಿದ್ವಿ ಅಂತಂದ್ರೆ 4 ಇಂಟು ಎಕ್ಸ್ 4x, 4 ಎಂಟ್ಲೆ 32, 3 ಇಂಟು ಎಕ್ಸ್ 3x 3 ಸಾರಿ 19 ಐತಿ, 19 3ಲೆ 57, 3x ಈ ಕಡೆ ಹೋಗ್ಲಿ 32 ಆ ಕಡೆ ಹೋಗ್ಲಿ, 4x ಮೈನಸ್ 3x ಇಸ್ ಈಕ್ವಲ್ ಟು 57 ಮೈನಸ್ 32. 4x ಒಳಗೆ 3x ಹೋದ್ರೆ x ಬರ್ತೈತಿ. 57 ಒಳಗೆ 32 ಹೋದ್ರೆ ಎಷ್ಟು ಬರ್ತೈತ್ರಿ? 7 ಒಳಗೆ 2 ಹೋದ್ರೆ 5, 5 ಒಳಗೆ 3 ಹೋದ್ರೆ 2, 25 ಬರ್ತೈತಿ. x ಈಕ್ವಲ್ ಟು 25 ಅಂದ್ರೆ ನ್ಯೂಮರೇಟರ್ 25 ಇರ್ತೈತಿ, ಡಿನಾಮಿನೇಟರ್ ಅದಕ್ಕಿಂತ 11 ಹೆಚ್ಚಿಗೆ ಅಂದ್ರೆ 36 ಇರ್ತೈತಿ. 25 ಬಾಗ್ಲೆ 36 ಒರಿಜಿನಲ್ ಏನ್ರಿ ಫ್ರಾಕ್ಷನ್ ಆಗಿರ್ತೈತಿ. ಆಪ್ಷನ್ 3 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ, ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 94ನೇ ಲೆಕ್ಕದಿಂದ ಮುಂದೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 94ನೇ ಲೆಕ್ಕ ಏನು ನೋಡ್ರಿ. ದ ವ್ಯಾಲ್ಯೂ ಆಫ್ √6 ಪ್ಲಸ್ √6 ಪ್ಲಸ್ √6 ಪ್ಲಸ್ ಅಪ್ ಟು ಇನ್ಫಿನಿಟಿ ಅಂತ ಹೇಳಕತ್ತಾರಿ. ಓಕೆ,
ಈ ರೀತಿಯಾದಂತಹ ಪ್ರಾಬ್ಲಮ್ ನಮ್ಗೆ ಪದೇ ಪದೇ ಈ ಎಕ್ಸಾಮ್ ಒಳಗ ಕೇಳ್ತಿರ್ತಾರ್ರಿ. ಇದನ್ನ ಕೇಳಿದ್ರು ಅಂತಂದ್ರ ಈ ಮೆಥಡ್ ನಮಗ ಫಿಕ್ಸ್ ನೆನ್ಪಿರ್ಲಿ ಅಪ್ ಟು ಇನ್ಫಿನಿಟಿ. ಓಕೆನಾ, ರೈಟ್. ಇದನ್ನ ನೀವೇನಪ್ಪಾ ಅಂತಂದ್ರ ವಾಯ್ ಅಂತ ಕನ್ಸಿಡರ್ ಮಾಡನ್ರಿ. ಲೆಟ್ ಅಸ್ ಸೇ ಇದು ಈ ರೀತಿ ಇದು ವಾಯ್ ಆಗಿರ್ಲಿ ಅಂತ ತಗೊಳ್ಳೋಣ. ಎಕ್ಸ್ ಅಂತಂದ ಹೇಳ್ತವ್ರಿ, ವಾಯ್ ಅಂತ ತೋರಿ, ಏನಾದ್ರೂ ಒಂದು ವೇರಿಯೇಬಲ್ ತೋರಿ ನಡೀತೈತಿ. ಓಕೆ, ಸೊ ಇದು ವಾಯ್ ಆಗಿರ್ಲಿ. ಹಂಗಂದ್ರೆ ನಾವು ಇದನ್ನ ಯಾವ ರೀತಿ ಬರೆಯೋಣ ಅಂತಂದ್ರೆ √6 ಪ್ಲಸ್ ಈಗ ಅಪ್ ಟು ಇನ್ಫಿನಿಟಿ ಅಂತಂದ್ರೆ ಅಪ್ ಟು ಇನ್ಫಿನಿಟಿ ಅಂತಂದ್ರೆ ಎಷ್ಟು ಅದಾವ್ರಿ? ಅದ್ರು ಎನ್ಸಾಕ ಆಗಲ್ಲ ಅಷ್ಟು ಅದಾವ್ರಿ. ಅದ್ರೊಳಗೆ ನಾವೇನ್ ಮಾಡೋಣ ಅಂದ್ರೆ ಒಂದು ಕಡಿಮೆ ಮಾಡೋಣ. ಒಂದು ಕಡಿಮೆ ಅಂತಂದ್ರೆ ಏನ್ರಿ? ಈ √6 ಇದೊಂದು ಬಿಡೋಣ, ಒಳಗಡೆಯಿಂದ ತಗೊಳ್ಳೋಣ. ಅಂದ್ರೆ ಅದ್ರ ನಾವು ಒಂದು ಕಡಿಮೆ ಮಾಡಿದ್ರೆ ಅದಕ್ಕೇನ್ ಫರಕ್ ಬೀಳಲ್ರಿ, ಅದು ಎಷ್ಟು ಇರ್ತದೆ ಅಷ್ಟೇ ಇರ್ತೈತಿ. ಓಕೆನಾ, ಸೊ ಮೊದ್ಲೇಕರ ನಾವು ವಾಯ್ ಅಂತ ಅನ್ಕೊಂಡಿದ್ವಿ, ಈಗನು ಅದು ಏನಾಗಿರ್ತೈತಿ ಅಂತಂದ್ರೆ ವಾಯ್ನ ಆಗಿರ್ತೈತಿ ಈಸ್ ಈಕ್ವಲ್ ಟು ವಾಯ್. ಓಕೆ, ಸೊ ಮತ್ತೆ ಇಲ್ಲಿ ಒಂದ್ ಕಡಿಮೆ ಆಗತ್ತಲ್ರಿ, ಒಂದ್ ಕಡಿಮೆ ಆದ್ರೆ ಅದು ಇರುವುದು ಎನ್ಸಾಕ್ ಆಗ್ಲಾರಷ್ಟು ಅದಾವ್ರಿ. ಅದ್ರೊಳಗೆ ಒಂದ್ ಕಡಿಮೆ ಮಾಡಕತ್ತೀವಿ, ಅದಕ್ಕೇನ್ ಫರಕ್ ಬೀಳಲ್ಲ, ನಡೀತೈತಿ. ಓಕೆನಾ, ರೈಟ್. ಸೊ ಇದನ್ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತೇನ್ರಿ? ಈ ಸ್ಕ್ವೇರ್ ರೂಟ್ ಹೋಗ್ಬೇಕು. ಸ್ಕ್ವೇರ್ ರೂಟ್ ಹೋಗ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಸ್ಕ್ವೇರ್ ಮಾಡೋಣ, ಎರಡು ಕಡೆ ಸ್ಕ್ವೇರ್ ಮಾಡೋಣ. ಸರಿನಾ? ಸರಿ, ಸ್ಕ್ವೇರ್ ಮಾಡಿದ್ರೆ ಏನಾಗತ್ರಿ? ಈ ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಇದೇನಾಗತ್ರಿ? 6 ಪ್ಲಸ್ ವಾಯ್ ಆಗ್ತತಿ, ಬಲ್ಗಡೆ ವಾಯ್ ಸ್ಕ್ವೇರ್ ಆಗ್ತತಿ. ಇಷ್ಟನ್ನು ತಗೊಂಡ್ ಬಲ್ಗಡೆ ಹೋಗ್ರಿ, ಏನಾಗತ್ರಿ? ದಟ್ ಇಷ್ಟು ಇಷ್ಟು ಈ ಕಡೆ ಹೋಗ್ತಂದ್ರೆ 0 ಬರ್ತೈತಿ. ಬಲ್ಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ 6 ವಾಯ್ ಬಲ್ಗಡೆ ಹೋದ್ರೆ ಮೈನಸ್ ವಾಯ್ ಆಗ್ತತಿ, 6 ಬಲ್ಗಡೆ ಹೋದ್ರೆ -6 ಆಕೈತಿ. 0 ಇಸ್ ಈಕ್ವಲ್ ಟು ಬರೀ ಬದ್ಲಿ ದಿಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಂತ. ಓಕೆನಾ, ರೈಟ್. ಸರಿ, ಈಗ ಏನಾಗತ್ರಿ? ದಟ್ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ಕೋಬೇಕು. ಈ 1 ಇಂಟು -6 ಮಾಡಿದ್ವಿ ಅಂತಂದ್ರೆ ಅಂದ್ರೆ ಇದರ ಅರ್ಥ ಏನ್ರಿ? ಗುಣಾಕಾರ ಮಾಡಿದ್ರೆ -6 ಬರ್ಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಧ್ಯದ ಟರ್ಮ್ ಬರ್ಬೇಕ್ರಿ, ವಾಯ್ ಕೋಎಫಿಷಿಯಂಟ್ -1 ಬರ್ಬೇಕು. ಯಾವ ಎರಡು ನಂಬರ್ ಅವು? ಅವು ಎರಡು ನಂಬರ್ ಯಾವಪ್ಪ ಅಂದ್ರೆ 6 ಬರ್ಬೇಕಂದ್ರೆ ಯಾವ ನಂಬರ್ ಎರಡು ನಂಬರ್ ಯಾವ್ರಿ? 3 ಎರಡ್ಲೆ 6, 3 2 6. ನಮಗ ಇದ್ರಿಂದ ಮೈನಸ್ ಬರ್ಬೇಕು ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರಲಿ, ಸಣ್ಣ ಸಂಖ್ಯೆಯಿಂದ ಪ್ಲಸ್ ಇರಲಿ. ಅಂದ್ರೆ ಇದೇನಾಗತ್ರಿ? ವಾಯ್ ಸ್ಕ್ವೇರ್ -3y ಪ್ಲಸ್ 2y -6 ಈಕ್ವಲ್ ಟು 0 ಆಕೈತಿ. ಓಕೆನಾ, ರೈಟ್. ಇವೆರಡಕ್ಕೂ ಕಾಮನ್ ವಾಯ್ ತೆಗೆಯೋಣ. ವಾಯ್ ಹೋದ್ರೆ ಇಲ್ಲಿ ವಾಯ್ ಬರ್ತದ, ಇಲ್ಲಿ ವಾಯ್ ಹೋದ್ರೆ -3 ಬರ್ತತಿ, ಪ್ಲಸ್ 2 ಇಲ್ಲಿ 2 ಹೋದ್ರೆ ವಾಯ್ ಬರ್ತತಿ, ಇಲ್ಲಿ -3 ಬರ್ತತಿ, ಇಸ್ ಈಕ್ವಲ್ ಟು 0. ಇವೆರಡಕ್ಕೂ ಕಾಮನ್ ಏನ್ರಿ? ವಾಯ್ -3 ಕಾಮನ್ ಬರ್ತತಿ, ಇಲ್ಲಿ ವಾಯ್ ಬರ್ತತಿ, ಪ್ಲಸ್ 2 ಇಸ್ ಈಕ್ವಲ್ ಟು 0. ಎರಡು ಇಂಟು ಮಾಡಿದ್ರೆ 0 ಬರುತ್ತೆ. ಅಂದ್ರೆ ಒಂದು ಈ ಟರ್ಮ್ 0 ಆಗಿರ್ತತಿ ಅಥವಾ ಈ ಟರ್ಮ್ 0 ಆಗಿರ್ತತಿ. -3 ಬಲ್ಗಡೆ ಹೋದ್ರೆ +3, 2 ಬಲ್ಗಡೆ ಹೋದ್ರೆ -2 ಆಗಿರ್ತತಿ. ಸೊ ಒಂದು 3 ಆಗಿರ್ತತಿ, ಒಂದು -2 ಆಗಿರ್ತತಿ. ಇವೆರಡರೊಳಗೆ ಯಾವ್ದಾದ್ರು ಒಂದು ಆನ್ಸರ್ ಇದು ಅಂದ್ರೆ ಹಾಕಿರೋಣ ಅಂತ. -2 ಇದೆಯಾ? ಇಲ್ಲ ರೀ, 3 ಅದ. ಸೊ ಆಪ್ಷನ್ 1 3 ಸರಿಯಾದಂತ ಆನ್ಸರ್ ಆಗಿರ್ತತಿ. ಓಕೆನಾ, ರೈಟ್. 95ನೆಯ ಲೆಕ್ಕ ಏನದ ನೋಡ್ರಿ. 1 ರೂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ 2x² - kx + 4 = 0 is 2. the value of k is. ಏನೇ ಕೊಟ್ಟಾರಿ? ಅದು ಒಂದು ಇಕ್ವೇಶನ್ ಕೊಟ್ಟಾರ. ಆ ಇಕ್ವೇಶನ್ ಏನಪ್ಪಾ ಅಂತಂದ್ರೆ 2x² - kx + 4 = 0. ಇದ್ರದ್ದು ಒಂದು ರೂಟ್ 2 ಆಗೈತಿ ಅನ್ನಕತ್ತಾರ, ಇನ್ನೊಂದು ರೂಟ್ ಕೇಳಾಕತ್ತಾರಿ. ಒಂದು ರೂಟ್ 2 ಅಂತಂದ್ರೆ ಏನ್ರಿ? ಏನಪ್ಪಾ ಅಂತಂದ್ರೆ ಈ ಇದ್ರೊಳಗೆ x ದಲ್ಲಿ 2 ಹಾಕಿದ್ವಿ ಅಂತಂದ್ರೆ ಈ ಇಕ್ವೇಶನ್ ಸ್ಯಾಟಿಸ್ಫೈ ಆಗ್ತೈತಿ ಅಂತ ಅರ್ಥ. ಸೊ x ದಲ್ಲಿ 2 ಹಾಕೋಣ, ನಮ್ಗಿದು ಆನ್ಸರ್ k ವ್ಯಾಲ್ಯೂ ನಮ್ಗೆ ಸಿಗ್ತದ್ರಿ. 2² - k × 2 + 4 = 0. 2² ಅಂದ್ರೆ 4, 4 2 8 -2k + 4 = 0. -2k ಬಲ್ಗಡೆ ಹೋಗ್ಲಿ, 8 4 12, ಇದೇನಾಗತ್ರಿ? +2k ಆಗುತ್ತೆ. 2 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. 2 1 2, 2 6 12, ಅಂದ್ರೆ k = ಎಷ್ಟು ಬರ್ತರಿ? 6 ಬರ್ತತಿ. ಸೊ 95ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್ ಆಗೈತಿ. ಓಕೆನಾ, ನಂತರ 96ನೆಯ ಲೆಕ್ಕ ಏನದ ನೋಡ್ರಿ. ಗಿವನ್ ದಟ್ ಒನ್ ಆಫ್ zeros of polynomial, that ಒಂದು ಪಾಲಿನಾಮಿಯಲ್ ಕೊಟ್ರಿ, is reciprocal of the other, the value of a is. ಒಂದು 0 ಇನ್ನೊಂದು 0 ಏನಪ್ಪಾ ಅಂತಂದ್ರೆ ರೆಸಿಪ್ರೋಕಲ್ ಐತಿ ಅಂತ ಹೇಳಕತ್ತಾರ. ಅಂದ್ರೆ ಒಂದು ಅಲ್ಫಾ ಇತ್ತಪ್ಪ ಅಂದ್ರೆ ಇನ್ನೊಂದು ಏನಾಗಿರ್ತೈತ್ರಿ? ಒಂದು ಬಾಗ್ಲೆ ಅಲ್ಫಾ ಆಗಿರ್ತೈತಿ. ಸಿಂಪಲ್, ರೈಟ್. ಸೊ ಆ ಪಾಲಿನಾಮಿಯಲ್ ಏನೈತ್ರಿ? ದಟ್ ನಾನು ಇದನ್ನ ಈ ರೀತಿ ಬರ್ಕೋತೇನೆ. ಪಾಲಿನಾಮಿಯಲ್ ನ p of x = a² + 9 × x² + 13x + 6a. ಓಕೆ, ಇದು ಪಾಲಿನಾಮಿಯಲ್ ಐತೆ, ರೈಟ್.
ಇದು ಯಾವ ಪಾಲಿನಾಮಿಯಲ್ ಅದಲ್ಲಿ ಅದ್ರಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅದ ಅಂದ್ರೆ ಇದು ಯಾವ ಫಾರ್ಮ್ ಐತಿ ಅಂತಂದ್ರೆ ದಟ್ ax² + bx + c ಇದ್ರ ಜೀರೋಸ್ ಏನಪ್ಪಾ ಅಂತಂದ್ರೆ ಅಲ್ಫಾ ಮತ್ತೆ ಬೀಟಾ ಆಗಿದ್ವು ಅಂತಂದ್ರೆ ಅಲ್ಫಾ ಪ್ಲಸ್ ಬೀಟಾ ಏನಾಗಿರ್ತೈತಿ ಅಂತಂದ್ರೆ -b/a ಆಗಿರ್ತೈತಿ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನಾಗಿರ್ತೈತಿ c/a ಆಗಿರ್ತೈತಿ. ಇದು ಎಲ್ಲಿಂದ ಬಂತು? ಇವೇನಪ್ಪಾ ಅಂದ್ರೆ ಸಮ್ ಆಫ್ ಜೀರೋಸ್, ಇದು ಪ್ರಾಡಕ್ಟ್ ಆಫ್ ಜೀರೋಸ್. ಓಕೆ, ಹಂಗಂದ್ರೆ ನಾನು ಫಸ್ಟ್ ಇದನ್ನ ತಗೋತೇನ್ರಿ, ಯಾಕಂದ್ರೆ ನಮ್ಗೆ ಇಲ್ಲಿ ಈಸಿ ಆಗ್ತೈತಿ ಅದರ ಸಲುವಾಗಿ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದರಿ? ಅದು 1/α ಅದ. ಓಕೆ, ಎರಡು ಇದೇನಪ್ಪಾ ಅಂದ್ರೆ ಒಂದು ಅಲ್ಫಾ ಇದ್ದಿದ್ದು ಅಲ್ಫಾನೇ ಇರಲಿ, ಬೀಟಾ ಇದ್ದಿದ್ದೇನಪ್ಪಾ ಅಂದ್ರೆ ಅದರ ರೆಸಿಪ್ರೋಕಲ್ 1/α ಇರಲಿ. ಆಗ್ಬೋದಾ? ಸರಿನಾ? ರೈಟ್. ಈಸ್ ಈಕ್ವಲ್ ಟು c/a. ಸಿ ಅಂದ್ರೆ ಏನದರಿ? ಸಿ ಅಂದ್ರೆ ಇದು ಪೂರ್ತಿ ಅದ. ಏನದರಿ ಅಲ್ಲಿ 6a ಅದ. ಬಾಗ್ಲೆ a ಜಗದಾಗ ಏನದರಿ? a ಜಗದಾಗ a² + 9 ಅದ. ಸರಿನಾ? ಅಲ್ಫಾ ಕ್ಯಾನ್ಸಲ್ ಆಯ್ತು. ಇದು ಎಡಗಡೆ ಬಂದ್ರೆ ಏನಾಗುತ್ತೆ? a² + 9 = 6a ಆಗುತ್ತೆ. 6a ಈ ಕಡೆ ಬರ್ಲಿ, ಇದೇನಾಗುತ್ತೆ? a² - 6a + 9 = 0 ಆಗಿರ್ತದೆ. ರೈಟ್. ಈಗ ನಮ್ಗೆ ಏನ್ ಬೇಕು ಅಂತಂದ್ರೆ ಒಂದೆಡೆ ಈಗ ಅಲ್ಫಾ ಇದನ್ನ ತಗೊಂಡ್ರೆ ಏನಾಗುತ್ತೆ? ಇದು ಅಲ್ಫಾ + 1/α ಆಗುತ್ತೆ. ಮತ್ತೆ ಅದೇನಪ್ಪಾ ಅಂದ್ರೆ ನಮ್ಗೆ ಕಾಂಪ್ಲಿಕೇಶನ್ ಆಗ್ತೈತಿ. ಇಲ್ಲಿ ನೀಟಾಗಿ ಅಲ್ಫಾ ಹೋಗ್ಬಿಡ್ತೈತಿ. ಇದನ್ನ ಮಾಡೋದು ಈಸಿ ಆಗ್ತೈತಿ. ಬೆಟರ್ ಇದನ್ನ ತಗೊಂಡ್ರಿ. ಓಕೆನಾ? ರೈಟ್. ಸೊ ಇಲ್ಲಿ ಏನದ್ರಿ? ಇಲ್ಲಿ 1ಕ್ಕೆ 9ಕ್ಕೆ ಗುಣಿಸ್ತೀವಿ ಅಂದ್ರೆ ನಮ್ಗೆ ಏನ್ ಬರ್ಬೇಕ್ರಿ? ಗುಣಾಕಾರ ಮಾಡಿದ್ರೆ ಇಲ್ಲಿ ಬರ್ಕೊಳ್ಳೋಣ. ಗುಣಾಕಾರ ಮಾಡಿದ್ರೆ 9 ಬರಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಧ್ಯದ ಪದ -r ಬರಬೇಕು. ಅಂದ್ರೆ ಏನಾಗ್ತಾವ್ರಿ ಅವು? a² ಗುಣಿಸಿದ್ರೆ 9 ಕೂಡಿಸಿದ್ರೆ ಅಥವಾ ಕಳೆದ್ರೆ -r ಬರಬೇಕು. ಅದು -r ಬರ್ಬೇಕಂದ್ರೆ ಅವ್ ನಾವೇನ್ ತಗೋತೀವಿ? 3 ತಗೋತೀವಿ. -r ಬರ್ಬೇಕಂದ್ರೆ -3 ತಗೊಂಡಿ ಅಂದ್ರೆ ಬಂದಿರ್ತೈತಿ. ಓಕೆನಾ? ರೈಟ್. ಹಂಗಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ -3a - 3a + 9 = 0. ಈ -r ಅನ್ನ -3a - 3a ಅಂತ ಬರ್ಕೋಬಹುದು. ಇವೆರಡೂ ಏನ್ ಕಾಮನ್ ತೆಗಿತೀವಿ? a ಕಾಮನ್ ತೆಗಿತೀವಿ. ಇಲ್ಲಿ a - 3 ಬರ್ತೈತಿ. ಇಲ್ಲಿ ನಮಗೆ a - 3 ಬಂದೈತೆ ಅಂದ್ರೆ ಇಲ್ಲಿ a - 3 ಅಂತ ಬರ್ಕೊಂಡ್ಬಿಡೋಣ = 0. ಓಕೆ, -3a ಬರ್ಬೇಕಂದ್ರೆ a ಏನು ಗುಣಿಸ್ಬೇಕ್ರಿ? -3 ಅನ್ನ ಗುಣಿಸೋಣ. ಇವೆರಡರೊಳಗೂ ಕಾಮನ್ ಏನ್ರಿ? a - 3. ಇಲ್ಲಿ ಏನು ಉಳಿತೈತ್ರಿ? a ಉಳಿತೈತಿ. ಇಲ್ಲಿ -3 ಉಳಿತೈತಿ = 0. ಇವೆರಡೂ ಇದನ್ನ ಮಾಡಿದ್ವಿ ಅಂದ್ರೆ a - 3² = 0 ಅಥವಾ ಎರಡರೊಳಗೂ a - 3 ಐತಿ. ಹಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ a - 3 = 0. ದಟ್ ಈಸ್ 3 ಬಲಗಡೆ ಹೋದ್ರೆ +3 ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗಿದೆ. ಓಕೆ, ರೈಟ್. ಇದು 96ನೇ ಲೆಕ್ಕ ಆಗಿತ್ತು. ನಂತರ 97ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದ ಏರಿಯಾ ಆಫ್ ದ ಬೇಸ್ ಆಫ್ ಸಿಲಿಂಡರ್ ಈಸ್ 44 cm². ಸಿಲಿಂಡರ್ ದ ಬೇಸ್ ಏರಿಯಾ 44 cm² ಐತಿ. ಆನಂತರ ಅಂಡ್ ಇಟ್ಸ್ ಹೈಟ್ ಇಸ್ 10 cm. ದ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್, ಹಂಗಂದ್ರೆ ವ್ಯಾಲ್ಯೂಮ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ. ವಾಟ್ ಇಸ್ ದ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ? ವಾಟ್ ಇಸ್ ದ ಫಾರ್ಮುಲಾ ಫಾರ್ ವ್ಯಾಲ್ಯೂಮ್ ಆಫ್ ಸಿಲಿಂಡರ್? ಸಿಲಿಂಡರ್ ವ್ಯಾಲ್ಯೂಮ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ πr²h. ನಮ್ಗೆ r ಬೇಕು, h ಬೇಕು. ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ಒಂದ್ಸರಿ ಇದು ಫಾರ್ಮುಲಾ ಬರೀತೇನ್ರಿ. ನಾನು ಇದನ್ನ ಒಂದ್ಸರಿ ಫಾರ್ಮುಲಾ ಬರೀತೀನಿ. ಏನಪ್ಪಾ ಅಂದ್ರೆ ವ್ಯಾಲ್ಯೂಮ್ ಅವ್ರು ಕೇಳಾಕತ್ತಿರ ವ್ಯಾಲ್ಯೂಮ್ ಅಲ್ಲ, ಹೌದ್ರಿ. ಏನ್ರಿ? πr²h. ಅವ್ರ ಏನ್ ಕೊಟ್ಟಾರ್ರಿ? ಏರಿಯಾ ಕೊಟ್ರ, ಏರಿಯಾ ಆಫ್ ಬೇಸ್ ಕೊಟ್ರ. ಅದೆಷ್ಟದ್ರಿ? 44 cm² ಐತಿ. h ಕೊಟ್ಟಾರ ಅದು 10 cm ಐತಿ. ಕರೆಕ್ಟ್? ಹಾ, ರೈಟ್. ಈಗ ನಮ್ಗೆ ಈ ಆರ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕ್ರಿ? ಇದನ್ನ ತಗೊಂಡು ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ರೆ ಆರ್ ಸಿಗ್ತೈತಿ. ಅವಸರ ಮಾಡೋದು ಬೇಡ್ರಿ. ಇದು ಕೊಟ್ಟಿರೋದೇ ಏನಪ್ಪಾ ಅಂತಂದ್ರೆ ಅವ್ರು πr² ಏರಿಯಾ ಕೊಟ್ಬಿಟ್ಟಾರ. ಡೈರೆಕ್ಟ್ ಆಗಿ ಇದನ್ನ 44 ಅಂತ ಬರ್ಕೋರಿ, h 10 ಅಂತ ಬರ್ಕೋರಿ. 44 440 cm³. ಇದು ಏನಾಗಿರ್ತೈತೆ ಅಂದ್ರೆ ಅದ್ರದ್ದು ವ್ಯಾಲ್ಯೂಮ್ ಆಗಿರ್ತೈತಿ. ಆಪ್ಷನ್ 4 ಸರಿಯಾದಂತ ಉತ್ತರ. ಓಕೆ, ನಾನು ನಿಮ್ಗೆ ಇಲ್ಲೊಂದು ಟಿಪ್ ಹೇಳ್ತೀನಿ. ಅವ್ರು ಏನ್ ಮಾಡ್ತಾರ ಅಂತಂದ್ರ ಸರ್ಕಂಫರೆನ್ಸ್ ಕೊಟ್ಟು ಕರ್ಡ್ ಸರ್ಫೇಸ್ ಏರಿಯಾ ಕಂಡಿಡಿ ಅಂತಾರ್ರಿ. ಅಲ್ಲಿ 2πr ಆಲ್ರೆಡಿ ಕೊಟ್ಬಿಟ್ಟಿರ್ತಾರ. ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? 2πr(h). ಆಲ್ರೆಡಿ 2πr ಕೊಟ್ಟಿರ್ತಾರೆ, h ಕೊಟ್ಟಿರ್ತಾರೆ. ಎರಡು ಗುಣಿಸಿದ್ರೆ ಆನ್ಸರ್ ಬರ್ತೈತಿ. ವ್ಯಾಲ್ಯೂಮ್ ಕಂಡಿಡಿ ಅಂದ್ರೆ ಏನ್ ಮಾಡ್ತಾರ ಅಂದ್ರೆ ಇದ್ರ ಬೇಸ್ ಏರಿಯಾ ಕೊಡ್ತಾರ, ಹೈಟ್ ಕೊಡ್ತಾರ, ವ್ಯಾಲ್ಯೂಮ್ ಕಂಡಿಡಿ ಅಂತಾರ. 2 ಇಂಟು ಮಾಡಿದ್ರೆ ವ್ಯಾಲ್ಯೂಮ್ ಬಂದಿರ್ತೈತಿ. ಅಗದಿ ಈಸಿ ಇರ್ತೈತಿ. ದಟ್ ಇದಕ್ಕೆ ನಾವು ಹೆಚ್ಚಿಗೆ ಎಫರ್ಟ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ಓಕೆ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 98ನೇ ಲೆಕ್ಕ ಏನಂದ್ರೆ ನೋಡ್ರಿ, ಎ ಸಾಲಿಡ್ ಸ್ಪಿಯರ್ ಅಂಡ್ ಸಾಲಿಡ್ ಹೆಮಿಸ್ಪಿಯರ್ ಹ್ಯಾವ್ ಈಕ್ವಲ್ ಟೋಟಲ್ ಸರ್ಫೇಸ್ ಏರಿಯಾಸ್. ದ ರೇಷಿಯೋ ಆಫ್ ದೇರ್ ರೇಡಿಯೈ ಈಸ್. ಓಕೆ, ಎ ಸಾಲಿಡ್ ಸ್ಪಿಯರ್ ಅಂಡ್ ಸಾಲಿಡ್ ಹೆಮಿಸ್ಪಿಯರ್ ಅಂತ ಹೇಳಕತ್ತಾರ್ರಿ.
ಓಕೆ ರೈಟ್. ಸಾಲಿಡ್ ಸ್ಪಿಯರ್ ನಾವು ಜಸ್ಟ್ ಸ್ಪಿಯರ್ ಅಂತ ಬರ್ಕೊಳ್ಳೋಣ. ಸ್ಪಿಯರ್ ಆ ನಂತರ ಇನ್ನೊಂದು ಈ ಕಡೆ ಏನದ ರೀ ದಟ್ ಸಾಲಿಡ್ ಹೆಮಿಸ್ಪಿಯರ್ ಐತಿ ಅಂತ ಹೇಳಕತ್ತಾರ. ಹೆಮಿಸ್ಪಿಯರ್. ಓಕೆ ಸೊ ಏನ್ ಈಕ್ವಲ್ ಅದಾವ್ರಿ, ಇದು ಟೋಟಲ್ ಸರ್ಫೇಸ್ ಏರಿಯಾ, ಇದು ಟೋಟಲ್ ಸರ್ಫೇಸ್ ಏರಿಯಾ ಎರಡು ಈಕ್ವಲ್ ಅದಾವ ಅಂತ ಹೇಳಕತ್ತಾರ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಓಕೆ ಎರಡು ಈಕ್ವಲ್ ಅದಾವ. ಹಂಗಂದ್ರೆ ಅವುಗಳ ರೇಡಿಯಸ್ ಏನಪ್ಪಾ ಅಂತಂದ್ರೆ ರೇಷಿಯೋ ಏನಾಗಿರ್ತೈತಿ ಅನ್ನಕತ್ತಾರ. ಸ್ಪಿಯರ್ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನ್ರಿ 4πr². ಹೆಮಿಸ್ಪಿಯರ್ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನ್ರಿ 3πr². ಕರೆಕ್ಟಾ? ಸೊ ಇದ್ರೊಳಗೂ ಪೈ ಐತಿ, ಇದ್ರೊಳಗೂ ಪೈ ಐತಿ, ಎರಡು ಕ್ಯಾನ್ಸಲ್ ಮಾಡೋಣ. ಇದು R1 ಆಗಿರ್ಲಿ, ಇದು R2 ಆಗಿಲ್ರಿ, ಎರಡು ರೇಡಿಯಸ್ ಬೇರೆ ಬೇರೆ ಆಗಿರ್ಬೇಕಾಗ್ತತಿ. ಓಕೆ ಎರಡು ಈಕ್ವಲ್ ಇದು ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಹೆಂಗಾಗ ಸಾಧ್ಯ ರೀ, ಎರಡು ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು R1 ಆಗಿರ್ಲಿ, ಇದು R2 ಆಗಿರ್ಲಿ. ಸೊ ನಮ್ಗೆ ಏನ್ ಬೇಕ್ರಿ R1/R2 ಬೇಕು. ಓಕೆ R1 ಸ್ಕ್ವೇರ್ ಡಿವೈಡೆಡ್ ಬೈ R2 ಸ್ಕ್ವೇರ್. ಇದು 4 ಈ ಕಡೆ ಬಂದ್ರೆ ಏನಾಗುತ್ತೆ 3/4 ಆಗುತ್ತೆ. ಅಂದ್ರೆ R1 ಡಿವೈಡೆಡ್ ಬೈ R2 ಹೋಲ್ ಸ್ಕ್ವೇರ್, ಎರಡಕ್ಕೂ ಸೇರ್ ಸ್ಕ್ವೇರ್ ಹಾಕೋಣ is equal to 3/4. ನಮ್ಗೆ R1/R2 ಬೇಕು, ಸ್ಕ್ವೇರ್ ಬೇಕಾಗಿಲ್ಲ. ಸೊ ಸ್ಕ್ವೇರ್ ತೆಗೆದ್ವಿ ಅಂದ್ರೆ ಇದೇನಾಗುತ್ತೆ ಈ ಕಡೆ ಬಲಗಡೆ ಬಂದು ಇದು ಸ್ಕ್ವೇರ್ ರೂಟ್ ಆಗುತ್ತೆ. ಏನ್ರಿ ಟೋಟಲ್ ಹಾಕಿ ಮಾಡೋಣ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಆಫ್ 3/4 ಆಗುತ್ತೆ. ಓಕೆ ಸರಿ. R1 ಡಿವೈಡೆಡ್ ಬೈ R2 is equal to 3 ರೂಟ್ ತೆಗೆದ್ವಿ ಅಂದ್ರೆ √3 ಆಗುತ್ತೆ. 4 √2 ತೆಗೆದ್ವಿ ಅಂದ್ರೆ 2 ಆಗ್ತದೆ. √3 ರೇಷಿಯೋ 2 ಆಗ್ತದೆ. ಆಪ್ಷನ್ 1 ನಮ್ದು ರೈಟ್ ಆನ್ಸರ್ ಆಗಿರ್ತದೆ. ಓಕೆ ನಂತರ 99ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಇನ್ ಟ್ರಯಾಂಗಲ್ ABC, AB equal to AC, angle A equal to 48 degree and angle ACB equal to 18 degree, the measure of DCB is. ಓಕೆ ನಾನು ಇಲ್ಲಿ ಡಯಾಗ್ರಾಮ್ ಬೇಕಾಗ್ತದ್ರಿ, ಡಯಾಗ್ರಾಮ್ ಡ್ರಾ ಮಾಡ್ಕೋತೀನಿ. ಓಕೆ ಸರಿ. A B C D ಮತ್ತೆ ಏನ್ ಕೊಟ್ಟಿದಾರಿ, ಇದು 48 ಡಿಗ್ರಿ ಅದ. ಆ ನಂತರ ಇದು ಎಷ್ಟು ಅದ ರೀ 18 ಡಿಗ್ರಿ ಅದ. ಹಾ ರೈಟ್. ಸೊ ನಮ್ಗೆ ಏನ್ ಕೇಳಾಕತ್ತಾರೆ ಅವರು ಎಟ್ ದ ಎಂಡ್ ಅವ್ರು ಕೇಳಾಕತ್ತಿದ್ದೆ ಏನಂತ ಅಂದ್ರೆ ಆಂಗಲ್ DCB ವ್ಯಾಲ್ಯೂ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಈ ಆಂಗಲ್ ಅನ್ನ ಕೇಳಾಕತ್ತಾರೆ. ಓಕೆ ಸೊ ಏನ್ ಮಾಡೋಣ ಅಂತಂದ್ರೆ ಇನ್ನೊಂದು ಏನಾಗೈತ್ರಿ ಇಲ್ಲಿ AB equal to AC ಐತಿ. AB is equal to AC ಅದನ್ನ ಬರ್ಕೊಂಡ್ಬಿಡ್ತೇನೆ ನಾನು ಇಲ್ಲಿ. AB equal to AC, AB equal to AC ಎರಡು ಒಂದು ಟ್ರಯಾಂಗಲ್ ಒಳಗೆ ಎರಡು ಸೈಡ್ ಈಕ್ವಲ್ ಅದಾವ ಅಂದ್ರೆ ಅದೇನಾಗಿರ್ತೈತಿ ಈಕ್ವಲ್ ಸಾರಿ ಐಸೋಸೆಲೆಸ್ ಟ್ರಯಾಂಗಲ್ ಆಗಿರ್ತೈತಿ. ಈ ಎರಡು ಆಂಗಲ್ ಈಕ್ವಲ್ ಅದಾವು, ಸಾರಿ ಈ ಎರಡು ಸೈಡ್ಸ್ ಈಕ್ವಲ್ ಅದಾವ ಅಂತಂದ್ರೆ ಇವುಗಳ ಅಪೋಸಿಟ್ ಆಂಗಲ್ಸ್ ಇದು ಮತ್ತೆ ಟೋಟಲ್ ಈ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ ಈಕ್ವಲ್ ಆಗಿರ್ತೈತಿ. ಇದು ಆಂಗಲ್ B ಮತ್ತೆ ಇದು ಟೋಟಲ್ ಆಂಗಲ್ C ಯಾವ್ದ್ರಿ ACB ಟೋಟಲ್ ಆಗಿ ಸೇರಿದ್ರೆ ನಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಎರಡು ಈಕ್ವಲ್ ಆಗಿರ್ತಾವ್ರಿ. ಓಕೆನಾ? ಹಂಗಂದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇದು X ಆಗಿರ್ಲಿ, ಇದು Y ಆಗಿರ್ಲಿ, ಇದು ಟೋಟಲ್ ಆಂಗಲ್ ಅಂದ್ರೆ ಏನಾಗತ್ರಿ Y ಪ್ಲಸ್ 18 ಆಗ್ತೈತಿ. ಆಗ್ಬೋದಾ? ಸರಿ. ಈಗ ಇದು X ಆಗಿತ್ತಂದ್ರೆ ಇದು ಟೋಟಲ್ ಎಷ್ಟಾಗತ್ರಿ ಟೋಟಲ್ X ಆಗುತ್ತೆ. ನಾನು ಅದನ್ನ ಬರ್ಕೊಳಕ್ ಹೋಗಲ್ರಿ, ಇಲ್ಲಿ ಬರ್ತೇನೆ ನೋಡ್ರಿ. ಆಂಗಲ್ ABC equal to ACB equal to ಆಂಗಲ್ ACB equal to X. ಇದು X ಆಗಿರ್ಲಿ, X ಅಂತ ತಗೊಂಡಿದೀವ. ಇದು ಏನಂತಂದ್ರೆ A ಆಗಿರ್ಲಿ ಅಂತ ತಗೊಳ್ಳೋಣ. ಏನ್ ತಗೊಳ್ರಿ ಇದನ್ನ A ಆಗಿರ್ಲಿ ಅಂತ ತಗೊಳ್ಳೋಣ. ಹಂಗಂದ್ರೆ ಈ ಆಂಗಲ್ BAC ಪ್ಲಸ್ ಆಂಗಲ್ ABC ಪ್ಲಸ್ ಆಂಗಲ್ ACB ಈ ಮೂರು ಕೋನಗಳನ್ನ ಸೇರಿಸಿದ್ರೆ ಎಷ್ಟು ಬರ್ತೈತಿ ಅಂದ್ರೆ 180 ಡಿಗ್ರಿ ಬರ್ತೈತಿ. ಒಪ್ಕೋತೀರಾ? ಸರಿ ರೈಟ್. ಇಲ್ಲಿ BAC ಅಂದ್ರೆ ಎಷ್ಟಾದ್ರಿ 48 ಡಿಗ್ರಿ ಐತಿ. ಪ್ಲಸ್ ABC ಅಂತಂದ್ರೆ ಇದನ್ನ X ಅಂತ ತಗೊಂಡಿದೀವಿ. ಇಲ್ಲಿ ಎರಡು ಏನಪ್ಪಾ ಅಂದ್ರೆ ಈಕ್ವಲ್ ಆಗಿ A ಐತಿ ಅಂತ ಅನ್ಕೊಂಡಿವಿ ಅಂತ A ಅಂತ ಅನ್ಕೊಂಡಿವಿ. ಕರೆಕ್ಟಾ? ಇದು A ಆಗಿರ್ಲಿ, ಇದು ಏನಪ್ಪಾ ಅಂದ್ರೆ ಇದು A ಆಗೈತಿ ಈಕ್ವಲ್ ಟು 180. ಓಕೆ 40 ಸಾರಿ A ಪ್ಲಸ್ A ಅಂದ್ರೆ 2A. ಈ 48 ಬಲಗಡೆ ಹೋದ್ರೆ ಏನಾಗತ್ರಿ -48 ಆಗ್ತತಿ. ಅಂದ್ರೆ A is equal to 180 48 ಕಳಿಬೇಕು. ಮೊದಲಕ್ಕೆ 40 ಕಳೆನ ಆಂತರ 8 ಕಳೀನ್ರಿ. 40 ಕಳೆದ್ರೆ 140 ಆಗುತ್ತೆ, 8 ಕಳೆದ್ರೆ 132 ಉಳಿತೈತಿ. ಇಲ್ಲಿ ಇಂಟು 2 ಇದ್ದಿದ್ದು ಈ ಕಡೆ ಬಂದ್ರೆ ಬಾಗ್ಲೆ 2 ಆಗುತ್ತೆ. 2 ಒಂದೇ 2, 2 ಆರ್ಲೆ 12 ಮತ್ತ 1 ಉಳಿತು 2 ಆರ್ಲೆ 12. A is equal to 66. ಓಕೆ A ಅಂದ್ರೆ ಇದೇನ್ರಿ ಇದು ಪೂರ್ತಿ ಆಂಗಲ್ ಅನ್ನ ನಾವು A ಅಂತ ತಗೊಂಡೇವಿ.
ಓಕೆನಾ. ಸರಿ, ಇದು ಎಕ್ಸ್ ಬದ್ಲಿ ಇದನ್ನ ಎ ಅಂತ ಬರ್ಕೊಂಡ್ಬಿಡೋಣ, ಚಿಂತೆ ಇರಲ್ಲ. ಇದು ಎ, ಇದು ಟೋಟಲ್ ಎ. ಅಂದ್ರೆ ಇದು ಟೋಟಲ್ ಸೇರಿದ್ರೆ ಎ ಆಗತ್ತೆ ಅಂತಂದ್ರೆ ಎ ಇಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 18 ಪ್ಲಸ್ ವೈ. ಒಪ್ಕೋತೀರಾ? ಸರಿನಾ. ಎ ಅಂದ್ರೆ ಎಷ್ಟು ಅದರಿ? 66 ಅದ. ಇಸ್ ಈಕ್ವಲ್ ಟು 18 ಪ್ಲಸ್ ವೈ. 18 ಈ ಕಡೆ ಹೋದ್ರೆ -18 ಆಗುತ್ತೆ. ಇಸ್ ಈಕ್ವಲ್ ಟು ವೈ ಅಂದ್ರೆ y ಇಸ್ ಈಕ್ವಲ್ ಟು ಎಷ್ಟು ಬರ್ತೈತ್ರಿ? 66 ಒಳಗೆ 18 ಕಳೆಯೋಣ. 66 ಒಳಗೆ 10 ಹೋದ್ರೆ 56 ಬರ್ತೈತಿ. 56 ಒಳಗೆ 8 ಹೋಯ್ತು ಅಂತಂದ್ರ 48 ಬರ್ತೈತಿ. ಓಕೆನಾ. 58 ಕರೆಕ್ಟ್ ಅದ್ರಿ. ಓಕೆ, 48 ಡಿಗ್ರಿ ಬರ್ತೈತಿ. ನಮ್ಗೆ ಕೇಳಿದ್ದು ಏನಪ್ಪಾ ಅಂದ್ರೆ ನಮ್ಗೆ ಕೇಳಿದ್ದು ಇದೆ ಏನ್ರಿ? ಡಿ ಸಿ ಬಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರ ದಟ್ ಇಸ್ y ಈಕ್ವಲ್ ಟು 48 ಡಿಗ್ರಿ ಆಗಿರ್ತೈತಿ. ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಆಗಿದೆ. ನಂತರ 100ನೆಯ ಲೆಕ್ಕ ಏನು ನೋಡ್ರಿ? ಟ್ರಯಾಂಗಲ್ ಎ ಬಿ ಸಿ ಇಸ್ ಟ್ರಯಾಂಗಲ್ ಟು ಟ್ರಯಾಂಗಲ್ ಡಿ ಎಫ್. ಎ ಬಿ ಸಿ ಟ್ರಯಾಂಗಲ್ ಡಿಇಎಫ್ ಗೆ ಸಿಮಿಲರ್ ಅದ. ಓಕೆ, ನಂತರ ಏನಾಗತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವಲ್ ಟು 64 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಆಫ್ ಟ್ರಯಾಂಗಲ್ ಡಿಎಫ್ ಈಕ್ವಲ್ ಟು 121 ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ ಇಎಫ್ ಈಕ್ವಲ್ ಟು 15.4. ಇಎಫ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಆಗ್ಲಿ. ಮುಂದೆ ಏನು ಹೇಳಕತ್ತಾರೆ ಅವರು? ದೆನ್ ದ ಮೆಜರ್ ಆಫ್ ಬಿ ಸಿ ಇಸ್, ಬಿ ಸಿ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರೆ. ಓಕೆ ಆಗ್ಲಿ. ನಮ್ಗ ಒಂದು ಥಿಯರಮ್ ಇದೇನ್ರಿ? ಟ್ರಯಾಂಗಲ್ಸ್ ಥಿಯರಮ್ ಪ್ರಕಾರ, ಸಿಮಿಲರ್ ಟ್ರಯಾಂಗಲ್ಸ್ ಥಿಯರಮ್ ಪ್ರಕಾರ ನಮ್ಗೊಂದು ವ್ಯಾಲ್ಯೂ ಇದು ಗೊತ್ತದ. ಏನಪ್ಪಾ ಅಂತಂದ್ರ ಎರಡು ಟ್ರಯಾಂಗಲ್ ಸಿಮಿಲರ್ ಇದ್ವು ಅಂತಂದ್ರ ಅವುಗಳದ್ದು ಏರಿಯಾದ ರೇಷಿಯೋ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ divided by area of triangle DEF. ಅವುಗಳ ಟ್ರಯಾಂಗಲ್ ಏರಿಯಾದ ರೇಷಿಯೋ ಇದಕ್ಕೆ ಈಕ್ವಲ್ ಇರ್ತೈತಿ ಅಂದ್ರ ಅವುಗಳದ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಸ್ಕ್ವೇರ್ ರೇಷಿಯೋಗೆ ಈಕ್ವಲ್ ಆಗಿರ್ತೈತಿ ಅಂತ ಓದಿದ್ವಿ. ಓಕೆನಾ. ಇಲ್ಲಿ ಇಎಫ್ ಅದ, ಇಲ್ಲಿ ಬಿ ಸಿ ಅದ. ಬಿ ಸಿ ಗೆ ಏನ್ ಕರೆಸ್ಪಾಂಡಿಂಗ್ ಅದ ರೀ? ಇಎಫ್ ಅದ. ಹಂಗಂದ್ರೆ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇಎಫ್ ಸ್ಕ್ವೇರ್ ಗೆ ಈಕ್ವಲ್ ಆಗಿರ್ತೈತಿ. ನಾವು 3 ಸೈಡ್ಸ್ ಅನ್ನ ತಗೋಬಹುದು. 3 ಸೈಡ್ಸ್ ಅವಶ್ಯಕತೆ ಇಲ್ಲ. ನಾವು ಯಾವ ಪುಟನ ಯಾವ ಕೇಳೋಣ ಅದಕ್ಕೆ ಸಂಬಂಧಪಟ್ಟಿದ್ದು ತಗೊಂಡ್ರೆ ಸಾಕು. ಓಕೆ ರೈಟ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎಬಿಸಿ ಏನ್ ಕೊಟ್ಟಾರೆ ಅವರು? 64 ಐತಿ. ಇದು 121 ಐತಿ. ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಕಂಡುಹಿಡಿಬೇಕು ಡಿವೈಡೆಡ್ ಬೈ ಇಎಫ್ ಸ್ಕ್ವೇರ್ ಅಂತಂದ್ರೆ 15.4 ಸ್ಕ್ವೇರ್. ಓಕೆ, ಈಗ 115.4 ಪಾಯಿಂಟ್ ಬಿಟ್ಟಿವಿ ಅಂದ್ರೆ 154. ಅದ್ರ ಸ್ಕ್ವೇರ್ ಕಂಡು ಹಿಡಿಬೇಕಾ? ಅಷ್ಟೆಲ್ಲ ನಾವು ವರಿ ಆಗುವಂತ ಅವಶ್ಯಕತೆ ಇಲ್ರಿ. ಡೈರೆಕ್ಟ್ ಆಗಿ ಇಲ್ಲಿ ಲೆಕ್ಕ ಮಾಡ್ಕೊಂತ ಹೋಗ್ಬಿಡೋಣ. ಇದೇನಾಗತ್ರಿ? 64 ಬಾಗ್ಲೆ 121. ಇದು ಗುಂಡ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡ್ಲೆ ಹಾಕೈತಿ. ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಬೇಡ ನಮ್ಗೆ, ಬಿ ಸಿ ಬೇಕು. ಅದ್ರ ಸಂಬಂಧ ಏನ್ ಮಾಡೋಣ ಅಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಹಾಕೊಂಡ್ರಿ. ಓಕೆ ರೈಟ್. 64 ಸ್ಕ್ವೇರ್ ರೂಟ್ ಅಂದ್ರೆ 8, 121 ಸ್ಕ್ವೇರ್ ರೂಟ್ ಅಂದ್ರೆ 11, 154.4 ಸ್ಕ್ವೇರ್ ಅದ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 15.4 ಉಳಿದಿರ್ತೈತಿ. ಸಿಂಪಲ್. 15 ಒಂದ್ಲೆ 15, 11 ಒಂದ್ಲೆ 11, 11 ಒಂದ್ಲೆ 11, 4 ಉಳಿತು 44 ಆಯ್ತು. 11 4 44. ಪಾಯಿಂಟ್ ಆಗ್ಬೇಕು ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋಣ. 14 ಎಂಟ್ಲೆ 112, 112 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. 11.2 ಸೆಂಟಿಮೀಟರ್ ಆಗಿರ್ತೈತಿ. ಆಪ್ಷನ್ 4 ನಮ್ದು ರೈಟ್ ಆನ್ಸರ್ ಆಗ್ತೈತಿ. ಓಕೆನಾ. ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ದಟ್ ಉಳಿದ ಲೆಕ್ಕ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 101ನೇ ಲೆಕ್ಕ ಏನದ ನೋಡ್ರಿ? ದ ಆಂಗಲ್ಸ್ ಆಫ್ ಎ ಕ್ವಾಡ್ರಿಲೇಟರಲ್ ಆರ್ ಇನ್ ದ ರೇಷಿಯೋ 3:5:7:9. ದ ಮೇಜರ್ ಆಫ್ ಇಟ್ಸ್ ಸ್ಮಾಲೆಸ್ಟ್ ಆಂಗಲ್ ಈಸ್. ಈ ರೀತಿಯಾದಂತ ಲೆಕ್ಕ ನಮಗ ದಟ್ ಇದು 2 ಅಥವಾ 3 ಸಾರಿ ಬಂದದ್ರಿ. ಈ ರೀತಿ ಕೊಡ್ತಾನ, ಇಲ್ಲ ಅಂತಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಅದಾವು ಅಂತ ಕೊಟ್ಟಿರ್ತಾನ. ಸೊ ಇದೇ ರೀತಿಯಾದಂತ ಪ್ರಾಬ್ಲಮ್ ಹೊಳಮಳ ಕೇಳ್ತಾನ್ರಿ. ಇದ್ರ ಬಗ್ಗೆ ಹುಷಾರಾಗಿರ್ರಿ. ಓಕೆ, ಸೊ ಯಾವ ರೇಷಿಯೋ ಒಳಗ ಅದಾವ್ರಿ ಇವು? ದಟ್ 3:5:7:9 ರೇಷಿಯೋ ಒಳಗದಾವ್. ಓಕೆ, ಸೊ ಇವು ಇಷ್ಟಕ್ಕೂ ಏನಪ್ಪಾ ಅಂದ್ರೆ ಒಂದ್ ನಂಬರ್ಲಿಂದ ಗುಣಿಸ್ಬೇಕು. ಅದು ಯಾವ್ದಂತ ಗೊತ್ತಿಲ್ಲ. ಅದನ್ನ ಏನಪ್ಪಾ ಅಂದ್ರೆ ಎಕ್ಸ್ ಅಂತ ತಗೊಳ್ಳೋಣ. ಆ ನಂತರ ಒಂದು ಕ್ವಾಡ್ರಿಲೇಟರಲ್ ಎಲ್ಲಾ ಆಂಗಲ್ಸ್ ಸಮಯಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ 360 ಡಿಗ್ರಿ ಈಕ್ವಲ್ ಇರ್ತೈತಿ. ಅಂದ್ರೆ ಇದು ನಾವೇನ್ ಹೇಳ್ಬೋದು ಅಂತಂದ್ರೆ 3x ಪ್ಲಸ್ 5x ಪ್ಲಸ್ 7x ಪ್ಲಸ್ 9x ಇಸ್ ಈಕ್ವಲ್ ಟು 360 ಆಗಿರ್ತೈತಿ. ಇಷ್ಟು ಕೊಡ್ತಾನ. 5 3 8, 8 7 15, 15 9 24. x ಇಸ್ ಈಕ್ವಲ್ ಟು 360.
ಎಕ್ಸ್ ಇಸ್ ಈಕ್ವಲ್ ಟು 360, 24 ಬಲಗಡೆ ಹೋದ್ರೆ ಬಾಗ್ಲೆ 24 ಆಗ್ತತಿ, ಸರಿನಾ? 12 2 24, 12 ಇಲ್ಲ ಡೈರೆಕ್ಟ್ ಆಗಿ 24 ಬಾಯಿಸ್ಬಿಡೋಣ. 24 ಒಂದೇ 24, 24 ಒಂದೇ 24, 12 ಹೋಯ್ತು, 120 ಆಯ್ತು, 24 5 120 ಆಗಿರ್ತದೆ, ಸರಿನಾ? ಅಂದ್ರೆ ಎಕ್ಸ್ ಈಕ್ವಲ್ ಟು 15. ಇದೇನ್ರಿ ಉತ್ತರ? ಇದೆಲ್ಲ ರೀ ಉತ್ತರ. ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರೆ ದಟ್ ಸ್ಮಾಲೆಸ್ಟ್ ಆಂಗಲ್ ಅನ್ನ ಕೇಳಿರೋದು. ಸೊ ಸ್ಮಾಲೆಸ್ಟ್ ಆಂಗಲ್ ಅಂದ್ರೆ ಅದು ಏನಾದ್ರಿ? 3x ಐತಿ. ಅಂದ್ರೆ 3 ಇಂಟು 15, 15 3 45 ಡಿಗ್ರಿ ಆನ್ಸರ್ ಆಗಿರ್ತೈತಿ. ಆಪ್ಷನ್ 1 ಸರಿಯಾದಂತ ಆನ್ಸರ್. ನಂತರ 102ನೆಯ ಲೆಕ್ಕ ಏನದ ನೋಡ್ರಿ. D, E and F are midpoints of sides BC, CA and AB of triangle ABC. The ratio of the areas of triangle ABC and triangle DEF is. Okay, ಏನು ಕೊಡಕತ್ತಾರ್ರಿ? ಒಂದು ಟ್ರಯಾಂಗಲ್ ABC ಐತಿ, ABC ಐತಿ. ಓಕೆ, ರೈಟ್, ABC. ಇಲ್ಲಿ ಇದ್ರೊಳಗೆ ಏನಪ್ಪಾ ಅಂತಂದ್ರೆ DEF ಆರ್ ಇವು ಮಿಡ್ ಪಾಯಿಂಟ್ಸ್ ಅದಾವ್ರಿ. ಎದ್ರ ಅಂದ್ರೆ BC ಮಿಡ್ ಪಾಯಿಂಟ್ ಏನದರಿ? D ಅದ, ಇದ್ರದ್ದು ಇ ಅದ, ದಟ್ ಎ ಬಿದು ಏನದರಿ? ಎಫ್ ಅದ. ಕರೆಕ್ಟಾ? ಕರೆಕ್ಟ್, ಎಫ್. ಓಕೆ, ಸೊ ಈ 3 ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡೋಣ. ರೈಟ್. ಓಕೆ, ಈಗ ಅವ್ರು ಏನ್ ಹೇಳಕತ್ತಾರ್ರಿ? ದ ರೇಷಿಯೋ ಆಫ್ ಟ್ರಯಾಂಗಲ್ ABC ಅಂಡ್ DEF. ABC ಮತ್ತೆ DEF ಟ್ರಯಾಂಗಲ್ ಅದ ಏನಪ್ಪಾ ಅಂತಂದ್ರೆ ಎರಡು ಟ್ರಯಾಂಗಲ್ ಏರಿಯಾದ ರೇಷಿಯೋ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಸರಿ. AF ಅನ್ನೋದು ಹಾಫ್ ಆಫ್ AB ಅದ. ಆನಂತರ ದಟ್ DC ಅನ್ನೋದು ಹಾಫ್ ಆಫ್, ಸಾರಿ ಒಂದ್ ಸೆಕೆಂಡ್ ರೀ, AF ಆಯ್ತು. ಇವೆರಡು ಮಿಡ್ ಪಾಯಿಂಟ್ಸ್ ಅಂತ ಹೇಳಾಕತ್ತಾರಲ್ಲ, ಸರಿ. ಹಂಗಂದ್ರೆ ದಟ್ ಇವನ್ನ ನಾವು ಏನಪ್ಪಾ ಅಂದ್ರೆ ದಟ್ ಹೆಚ್ಚಿಗೆ ಅನಲೈಸ್ ಮಾಡುವಂತ ಅವಶ್ಯಕತೆ ಡೈರೆಕ್ಟ್ ಆಗಿ ನಾವಿಲ್ಲ ಆನ್ಸರ್ ಹೋಗೋಣ. ಇಲ್ಲಿ ಏನಪ್ಪಾ ಅಂದ್ರೆ ಇದು ಎಷ್ಟು ಪಾರ್ಟ್ ಆಗತೈತಿ ಅಂದ್ರೆ ಒಟ್ಟ 4 ಪಾರ್ಟ್ ಆಗತೈತ್ರಿ. ಓಕೆ, ಟ್ರಯಾಂಗಲ್ಸ್ 4 ಭಾಗ ಆಗತೈತಿ. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಈ ಟ್ರಯಾಂಗಲ್ ಇದು ಏನಪ್ಪಾ ಅಂತಂದ್ರೆ 4 ಪಟ್ಟು ಐತಿ. ಅವ್ರು ಏನ್ ಹೇಳಕತ್ತಾರ್ರಿ? ಟ್ರಯಾಂಗಲ್ ABC, ಏರಿಯಾ ಆಫ್ ಟ್ರಯಾಂಗಲ್ ABC, ರೇಷಿಯೋ ಏರಿಯಾ ಆಫ್ ಟ್ರಯಾಂಗಲ್ DEF ಅಂತ ಹೇಳಕತ್ತಾರ. DEF ಅಂತ ಹೇಳಕತ್ತಾರ. ಅಂದ್ರೆ ಈಗ ದಟ್ ಇದು DF 1 ಪಟ್ಟಿತ್ತಂದ್ರೆ ABC ಅದರ 4 ಪಟ್ಟು ಅದರಿ. ಸೊ 4 ರೇಷಿಯೋ 1 ರೇಷಿಯೋ ಒಳಗಿರ್ತೈತಿ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ 3 ನಮ್ದು ರೈಟ್ ಆನ್ಸರ್ ಆಗಿತ್ತು. ಓಕೆನಾ? ರೈಟ್. ನಂತರ 103ನೆಯ ಲೆಕ್ಕ ಏನದ ನೋಡ್ರಿ. A chord of length 16 cm is drawn at a distance of 6 cm from the center of the circle. The radius of the circle is. ಸ್ವಲ್ಪ ಸಾವಕಾಶ ಸಮಾಧಾನದಿಂದ ಮಾಡೋಣ. Chord of length 16 cm is drawn at a distance of 6 cm from the center of circle. ಓಕೆ, ಒಂದು ಸರ್ಕಲ್ ಅದ. ಸರ್ಕಲ್ ಅದ್ದು ಸೆಂಟ್ರಲ್ ಇಂದ 6 cm ಡಿಸ್ಟೆನ್ಸ್ ಒಳಗ, ಒಂದು ಕಾರ್ಡ್ ಅನ್ನ ಹೇಳಿದಾರ. ಆ ಕಾರ್ಡ್ ಲೆಂತ್ ಏನೈತಿ ಅಂತಂದ್ರೆ ಎಷ್ಟದ್ರಿ? ಅದು ಕಾರ್ಡ್ ಲೆಂತ್ 16 ಸೆಂಟಿಮೀಟರ್ ಐತಿ. ಇದು ಕಾರ್ಡ್ ಲೆಂತ್. ಇದು AB ಕಾರ್ಡ್ ಆಗಿರ್ಲಿ, ಇದು O ಆಗಿರ್ಲಿ, ಇದು ಮಿಡ್ ಪಾಯಿಂಟ್ C ಆಗಿರ್ಲಿ. ಓಕೆ, ಸೊ ದಟ್ ಇದೆಷ್ಟದ್ರಿ? 16 ಸೆಂಟಿಮೀಟರ್ ಐತಿ. ಅಂದ್ರೆ ಟೋಟಲ್ 16 ಐತಿ. ಅಂದ್ರೆ ಇದೆಷ್ಟಾಗಿರ್ತೈತ್ರಿ? ಇದು 8 ಸೆಂಟಿಮೀಟರ್ ಐತಿ. ಡಿಸ್ಟೆನ್ಸ್ ಎಷ್ಟು ಸೆಂಟಿಮೀಟರ್ ನಾಗ ಹಾಕ್ಯಾರ ಅಂತಂದ್ರೆ 6 ಸೆಂಟಿಮೀಟರ್ ಡಿಸ್ಟೆನ್ಸ್ ನಾಗ ಆ ಕಾರ್ಡ್ ಅನ್ನ ಹೇಳ್ತಾರ. ಓಕೆ, ಇದು 6 ಅದ, ಇದು 8 ಅದ. ರೇಡಿಯಸ್ ಎಷ್ಟೈತಿ ಅಂತ ಕೇಳಕತ್ತಾರ. ಇದೇನಾಗತ್ರಿ? ರೈಟ್ ಆಂಗಲ್ ಟ್ರಯಾಂಗಲ್ ಆಕೈತಿ. ಸೊ ಇದು 6 ಐತಿ, ಇದು 8 ಐತಿ. ಇದೆಷ್ಟು ಇರ್ತೈತಿ ಅಂತಂದ್ರೆ 10 ಸೆಂಟಿಮೀಟರ್ ಇರ್ತೈತಿ. ಯಾವ ಆಧಾರದ ಮೇಲೆ ಹೇಳಕತ್ತೀವಿ? ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಧಾರದ ಮೇಲೆ ಹೇಳಕತ್ತೀವಿ. ಇಲ್ಲ ಸರ್ ಅದು ನಮಗೆ ಪೈಥಾಗೋರಿಯನ್ ಟ್ರಿಪ್ಲೆಟ್ ನೆನಪಿಲ್ಲ ಅಂತಂದ್ರೆ ನಾವು ಏನ್ ಮಾಡೋಣ ಅಂತಂದ್ರೆ ಇದು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡೋಣ. OB ಸ್ಕ್ವೇರ್ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು OC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. OC ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್, BC ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್. ದಟ್ ಈಸ್ OB ಇಲ್ಲಿ ಮುಂದೆ ಮಾಡಿಬಿಡ್ತಾರೆ. ಓಕೆ, ನೆಕ್ಸ್ಟ್ ಏನ್ರಿ? OB ಸ್ಕ್ವೇರ್ ಇಸ್ ಈಕ್ವಲ್ ಟು ಇಷ್ಟದ. OB ವ್ಯಾಲ್ಯೂ ಬೇಕು. OB ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಅಂದ್ರೆ 36 ಪ್ಲಸ್ 8 ಸ್ಕ್ವೇರ್ ಅಂದ್ರೆ 64. ಇದ್ರ ಎರಡು ಸಮ್ಮದ ಸ್ಕ್ವೇರ್ ನಮಗೆ ಬೇಕು, ಸ್ಕ್ವೇರ್ ರೂಟ್ ಬೇಕು. 36 ಮತ್ತು 64 ಸ್ಕ್ವೇರ್ ರೂಟ್ ಸಮ್ ಮಾಡಿದ್ರೆ 100 ಬರ್ತೈತಿ. ಅಂದ್ರೆ OB ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ OB ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, 10 ಸೆಂಟಿಮೀಟರ್. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 4 ನಮ್ದು ರೈಟ್ ಆನ್ಸರ್ ಆಗಿದೆ. ಓಕೆನಾ? ನಂತರ 104ನೆಯ ಲೆಕ್ಕ ಏನದ ನೋಡ್ರಿ. ಇದು ದ ಏರಿಯಾ ಆಫ್ ಕ್ವಾಡ್ರಂಟ್ ಆಫ್ ಸರ್ಕಲ್
when perimeter of the circle is 44 centimeter 44 centimeter is ಓಕೆ ಈ ಸರ್ಕಲ್ ಅದ ಕ್ವಾಡ್ರಂಟ್ ಅದ ಏರಿಯಾ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಕ್ವಾಡ್ರಂಟ್ ಅಂದ್ರೆ ಏನ್ರಿ? ಕ್ವಾಡ್ರಂಟ್ ಅಂತಂದ್ರ ಸರ್ಕಲ್ ಒಳಗ 4 ಭಾಗ ಮಾಡಿದಾಗ ಒಂದು ಭಾಗ ಏನ್ ಬರುತ್ತಲ್ಲ ಅದಕ್ಕೆ ನಾವೇಂತ ಕರಿತೀವ್ರಿ? ಕ್ವಾಡ್ರಂಟ್ ಅಂತ ಕರಿತೀವಿ. ಓಕೆ, ಸೊ ದಟ್ ಏರಿಯಾ ಆಫ್ ಕ್ವಾಡ್ರಂಟ್ ಈಸ್ ಈಕ್ವಲ್ ಟು ಟೋಟಲ್ ಸರ್ಕಲ್ ಏರಿಯಾ ಹೇಳಂತಂದ್ರ ಪೈ ಆರ್ ಸ್ಕ್ವೇರ್ ಆಗಿರ್ತದ್ರಿ. ಕ್ವಾಡ್ರಂಟ್ ಅಂತ ಹೇಳಂತಂದ್ರ ಅದರದ್ದು ಬಾಗ್ಲೆ 4 ಮಾಡಿರ್ತೀವಿ. ಓಕೆ, ಹಂಗಂದ್ರೆ ನಮ್ಗೆ ಇಲ್ಲಿ ಏನ್ ಬೇಕ್ರಿ? ಆರ್ ವ್ಯಾಲ್ಯೂ ಗೊತ್ತಿತ್ತಂದ್ರೆ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಆರ್ ವ್ಯಾಲ್ಯೂ ಕೊಟ್ಟಿದಾರ? ಆರ್ ವ್ಯಾಲ್ಯೂ ಕೊಟ್ಟಿಲ್ರಿ. ಅವ್ರ ಏನ್ ಕೊಟ್ರ ಅಂದ್ರೆ ಪೆರಿಮೀಟರ್ ಕೊಟ್ರ. ಓಕೆ, ಪೆರಿಮೀಟರ್ ಅಥವಾ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಎಷ್ಟದ ಅಂತಂದ್ರೆ ಇಲ್ಲಿ 44 ಸೆಂಟಿಮೀಟರ್ ಅದ. ವಾಟ್ ಇಸ್ ದ ಪೆರಿಮೀಟರ್ ಆಫ್ ಸರ್ಕಲ್? ಸರ್ಕಲ್ ಪೆರಿಮೀಟರ್ ಫಾರ್ಮುಲಾ ಏನ್ರಿ? 2 ಪೈ ಆರ್ ಇಸ್ ಈಕ್ವಲ್ ಟು 44 2 ಪೈ ಅಂದ್ರೆ 22/7 ಇಂಟು ಆರ್ ಇಸ್ ಈಕ್ವಲ್ ಟು 44. ಎಲ್ಲಾ ತಗೊಂಡು ಆ ಕಡೆ ಹೋಗ್ಬಿಡೋಣ. ಇದೇನಾಗತ್ರಿ? ಛೇದೊಳಗಿದ್ದ ಅಂಶಕ್ಕೆ ಹೋಗುತ್ತಾ? ಅಂಶದೊಳಗಿದ್ದ ಛೇದಕ್ಕೆ ಬರ್ತದೆ. ಇದು ಬಾಗ್ಲೆ 7 ಇದ್ದು ಮುಂಡ್ಲೆ 7 ಬಾಗ್ಲೆ 2 ಇಂಟು 22 2 ಒಂದ್ಲೆ 2 22 22 ಒಂದ್ಲೆ 22 ಅಂದ್ರೆ ಆರ್ ಈಕ್ವಲ್ ಟು 7 ಸೆಂಟಿಮೀಟರ್. ನಮ್ಗೆ ಇದು ಬೇಕು ಅಂತಂತಂದ್ರೆ ಏನ್ ಮಾಡ್ತೀವ್ರಿ? ಪೈ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಪೈ ಅಂದ್ರೆ 22/7 ಆರ್ ಸ್ಕ್ವೇರ್ ಅಂದ್ರೆ 7 ಇಂಟು 7 ಹೋಲ್ ಡಿವೈಡೆಡ್ ಬೈ 4. ಅದು ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿಗೆ ಬರ್ತದೆ. ಓಕೆನಾ? 7 ಕ್ಯಾನ್ಸಲ್ ಆಯ್ತು. 2 2 4 2 11 ಮತ್ ಕ್ಯಾನ್ಸಲ್ ಆಗತ್ತಾ? ಆಗಲ್ರಿ. 11 77/2 ಚದರ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಆಗಿರ್ತೈತಿ. ಆ ತರ ಕೊಟ್ಟಿಲ್ಲ. ಪಾಯಿಂಟ್ ಒಳಗೂ ಆನ್ಸರ್ಸ್ ಅದಾವು. ಒಂದ್ಸರಿ ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡೋಣ. 2 1 2 2 3 6 1 ಉಳಿತು 17 ಆಯ್ತು. 2 8 16 1 ಉಳಿತು ಪಾಯಿಂಟ್ ಕೊಟ್ಟು 0 ತಗೊಂಡ್ವಿ. ಏನ್ ಬರ್ತ್ರಿ? 2 5 10 38.5 ಸ್ಕ್ವೇರ್ ಸೆಂಟಿಮೀಟರ್ 38.5 ಸ್ಕ್ವೇರ್ ಸೆಂಟಿಮೀಟರ್ಸ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 1 ನಮ್ದು ರೈಟ್ ಆನ್ಸರ್ ಆಗೈತಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ದಟ್ ಮೊದಲ ಲೆಕ್ಕವನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 105ನೇ ಲೆಕ್ಕ ಏನಂದ್ರೆ ನೋಡ್ರಿ. ABCD is a square of side 14 cm. APD and BBC are two equal semicircles touching each other as shown in figure. The area of shaded region is. ಓಕೆ, ಸೊ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತಂದ್ರೆ ನಮಗ ಈ ಡೈಗ್ರಾಮ್ ಅವಶ್ಯಕ. ಮೊದಲಕ್ಕೆ ನಾನು ಡೈಗ್ರಾಮ್ ತಗೊಂಡ್ಬಿಡ್ತೇನೆ. ಓಕೆ, ದಟ್ ಒಂದು ಸ್ಕ್ವೇರ್ ಅದ. ಈ ಸ್ಕ್ವೇರ್ ಒಳಗೆ ಏನದ ರೀ? ಇಲ್ಲಿ ಒಂದು ಸೆಮಿ ಸರ್ಕಲ್ ಅದ. ಆನಂತರ ಈ ಕಡೆ ಅದು ಕಂಡು ಈಚೆ ಕಡೆ ಇನ್ನೊಂದು ಸೆಮಿ ಸರ್ಕಲ್ ಅದ. ಸರಿನಾ? ರೈಟ್. ಇನ್ನೊಂದು ಸೆಮಿ ಸರ್ಕಲ್. ಸರಿ, ದಟ್ ಶೇಡೆಡ್ ರೀಜನ್ ಎಲ್ಲದ್ರಿ? ಇದು ಶೇಡೆಡ್ ರೀಜನ್ ಅದ. ದಿಸ್ ಈಸ್ ಶೇಡೆಡ್ ರೀಜನ್. ಓಕೆ, ಇದರ ಸೈಡ್ ಎಷ್ಟು ಅದಾವ್ರಿ? 14 ಸೆಂಟಿಮೀಟರ್ ಐತಿ. ಇದು ಏನಪ್ಪಾ ಅಂದ್ರೆ ಸ್ಕ್ವೇರ್ ಅಂದ್ರೆ ಏನಾಗಿರ್ತದ್ರಿ? ಎಲ್ಲಾ ಸೈಡ್ಸ್ 14 ಸೆಂಟಿಮೀಟರ್ಸ್ ಇರ್ತಾವ. ಓಕೆನಾ? ಹಂಗಂದ್ರೆ ದಟ್ ಇದ್ರದ್ದು ಡಯಾಮೀಟರ್ ಎಷ್ಟಾಗತ್ರಿ? 14 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತಾ? ಆರ್ ಎಷ್ಟಾಗತ್ತಂದ್ರೆ 7 ಸೆಂಟಿಮೀಟರ್ ಆಗ್ತದೆ. ಇದರ ಡಯಾಮೀಟರ್ 14 ಸೆಂಟಿಮೀಟರ್, ಆರ್ ಎಷ್ಟಾಗತ್ರಿ? 7 ಸೆಂಟಿಮೀಟರ್ ಆಗ್ತದೆ. ಓಕೆ, ಸರಿ. ದಟ್ ಇದ್ರ ಏರಿಯಾ ಬೇಕು ಅಂತಂದ್ರೆ ದಟ್ ಏರಿಯಾ ಆಫ್ ಶೇಡೆಡ್ ರೀಜನ್ is equal to ಏನ್ರಿ? ಟೋಟಲ್ ಸ್ಕ್ವೇರ್ ಏರಿಯಾ ಮೈನಸ್ ಏರಿಯಾ ಆಫ್ ಸೆಮಿಸರ್ಕಲ್ ಮತ್ ಈಚೆ ಕಡೆ ಇನ್ನೊಂದು ಏನಪ್ಪಾ ಅಂದ್ರೆ ಏರಿಯಾ ಆಫ್ ಸೆಮಿಸರ್ಕಲ್. ಎರಡು ಸೆಮಿ ಸರ್ಕಲ್ ಅದಾವ್ರಿ. ಇದು ಅರ್ಧ ಐತಿ, ಇದು ಅರ್ಧ ಐತಿ. ಎರಡು ಸೇರಿ ಒಂದಂತ ಅಂತೇಳಿ ಅನ್ಕೋಬಹುದ್ರಿ. ಸೊ ದಟ್ ಇಸ್ ಇದ್ರ ಏರಿಯಾ ಅಂತಂದ್ರೆ ಇದೇನಾಗುತ್ತಂದ್ರೆ ಏರಿಯಾ ಸ್ಕ್ವೇರ್ ಏರಿಯಾ ಈ ಸ್ಕ್ವೇರ್ ಆಗಿರ್ತೈತಿ. ಮೈನಸ್ ಎರಡು ಸೆಮಿ ಸರ್ಕಲ್ ಅದಾವ ಅಂತಂದ್ರೆ ಪೂರ್ತಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಏರಿಯಾ ಆಫ್ ಸರ್ಕಲ್ ಅಂತ ಬರ್ಕೊಂಡ್ಬಿಡ್ತೀನಿ. ಓಕೆನಾ? ಎ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಸೆಮಿ ಸರ್ಕಲ್ ಅಂತ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನದ್ರಿ? ಪೈ ಆರ್ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ 14 ಸ್ಕ್ವೇರ್ ಮೈನಸ್ ಪೈ ಅಂದ್ರೆ 22/7. ಆರ್ ಅಂದ್ರೆ ಎಷ್ಟು ಅದರಿ? 7 ಅದ. 7 ಸ್ಕ್ವೇರ್ ಅದ ಅಂದ್ರೆ 7 ಇಂಟು 7 ಆಗಿರ್ತೈತಿ. ಓಕೆನಾ? ಒಂದು ನಿಮಿಷ. ಒಂದ್ ವೇಳೆ ಇಲ್ಲಿ ಏನಾದ್ರೂ ರೇಡಿಯಸ್ ಇದು ಬೇರೆ ಆಗಿತ್ತು ಅಂತಂದ್ರೆ ಅವಾಗ ಎರಡನ್ನೂ ಈ ತರ ಕೂಡಿಸ್ಕೊಳಿಕ್ ಬರ್ತಿದ್ದಿಲ್ಲ ರೀ. ಅದು ನಮ್ಗೆ ಗೊತ್ತಿರಲ್ಲ. ರೈಟ್. 7ಕ್ಕ 7 ಹೋಯ್ತು. 14 ಸ್ಕ್ವೇರ್ ಅಂದ್ರೆ 196. 122 7 154. ಓಕೆ, 19 ಎತ್ತನೇದು ಹೋದ್ರೆ 4 ಬರ್ತೈತಿ. 6 2 ಹೋದ್ರೆ 4 ಹೋದ್ರೆ 2 ಬರ್ತೈತಿ. 42 ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಆನ್ಸರ್ ಆಗೈತಿ.
ಓಕೆ, ನೆಕ್ಸ್ಟ್ 106ನೆಯ ಲೆಕ್ಕ ಏನದ ನೋಡ್ರಿ. ದ 10th term of arithmetic progression 3711 is ಅಗದಿ ಸಿಂಪಲ್ ಕೇಳ್ರಿ. ಈ ತರ ಲೆಕ್ಕ ಬಂದ್ರೆ ಮಿಸ್ ಮಾಡ್ಲೇಬಾರ್ದು. 3711 ಇದೇನಪ್ಪಾ ಅಂತಂದ್ರೆ ಇದ್ರದ್ದು ಏನ್ ಕೇಳ್ಯಾರ ಅಂತಂದ್ರೆ ದಟ್ 10th term ಕಂಡಿಡ್ರಿ ಅಂತಂದ್ರೆ A10 is equal to question mark n equal to ಎಷ್ಟಾಗಿರ್ತದ್ರಿ, n ಜಾಗದಾಗ 10 ಐತಿ. ಓಕೆ, ಸೊ ನಮ್ ಫಾರ್ಮುಲಾ ಗೊತ್ತದ ಏನದ್ರಿ, n is equal to a plus n minus 1 into d. ಓಕೆ, ಎ ಅಂದ್ರೆ ಏನದ್ರಿ ಫಸ್ಟ್ ಟರ್ಮ್ 3, A10 ಕೇಳಾಕತ್ತಾರ ಇಲ್ಲಿ. ಪ್ಲಸ್ 10 ಇದ್ದಲ್ಲಿ n ಇದ್ದಲ್ಲಿ 10 ಬರ್ಕೋತಿ -1. ಡಿ ಅಂದ್ರೆ ಏನ್ರಿ 7 ಒಳಗೆ 3 ಹೋದ್ರೆ 4, 3 ಪ್ಲಸ್ 10 ಒಳಗೆ 1 ಹೋದ್ರೆ 9, 9 ಇಂಟು 4, 9 4 36, 3 39. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಆನ್ಸರ್. ಇದು ಯಾವ ಮೋಡ್ ಒಳಗೆ ಕ್ವಶನ್ ತೆಗೆದಾರೋ ಏನೋ ಗೊತ್ತಿಲ್ಲ, ಅಗದಿ ಸಿಂಪಲ್ ತೆಗೆದಾರಿ, ಅಂತ ಕಷ್ಟದಿಲ್ಲ. ಡೈರೆಕ್ಟ್ ಫಾರ್ಮುಲಾ ಒಳಗೆ ವ್ಯಾಲ್ಯೂ ಹಾಕಿದ್ರೆ ಆನ್ಸರ್ ಸಿಗ್ತದೆ. ನಂತರ 107ನೆಯ ಲೆಕ್ಕ ಏನದ ನೋಡ್ರಿ. 107ನೇ ಲೆಕ್ಕ. ದ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 100 and 200 ವಿಚ್ ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6. 100 ಮತ್ತು 200 ನಡಬರ್ಕ 6ಲಿಂದ ಡಿವೈಡ್ ಆಗುವಂತ ನಂಬರ್ ಯಾವದಾವು ಅಂತ ಕೇಳಾಕತ್ತ. ಅವುಗಳ ಸಮ್ ಏನಾಗಿರ್ತೈತಿ ಅಂತ ಕೇಳ್ಯಾರಿ. ಓಕೆ, ರೈಟ್. 100ದ ನಂತರ ಬರುವಂತ ನಂಬರ್ 101, 102, 103 ಹಂಗ ಬರ್ಕೋತ ಹೋಗ್ತಾವು. ಎಲ್ಲಿ ತನಕ ಬರ್ಕೋತ ಹೋಗ್ತಾವ್ರಿ, ಲಾಸ್ಟ್ ಏನ್ ಬರ್ತದ್ರಿ 200 ಬರ್ತೈತಿ. ಅದ್ರ ಹಿಂದಲ್ದು 199, ಅದ್ರ ಹಿಂದಲ್ದು 198, ಅದ್ರ ಹಿಂದಲ್ದು 197, ಹಿಂಗ ಇಲ್ಲಿ ತನಕ ಬರ್ತಾವ. 97 ಬೇಡ ನನಗ, ಇಷ್ಟು ಸಾಕ್ರಿ. ಇಷ್ಟದೇನ್ರಿ 100ಲಿಂದ 200 ತನಕ. ಇದ್ರೊಳಗ 6ಲಿಂದ ಡಿವೈಡ್ ಆಗುವಂತ ನಂಬರ್ಸ್ ಹೇಳಾಕತ್ತಾರ್ರಿ. ಓಕೆ, 101 6ಲಿಂದ ಡಿವೈಡ್ ಆಗತ್ತನ್ರಿ, ಇಲ್ಲ. 102 ಆಗತ್ತಾ, ಆಗತ್ರಿ. ಯಾಕಂದ್ರ ಇದು 2ಲಿಂದ ಡಿವೈಡ್ ಆಗ್ತತಿ, 3ಲಿಂದ ಡಿವೈಡ್ ಆಗ್ತತಿ. ಯಾವ ಸಂಖ್ಯೆ 2 ಮತ್ತು 3ಲಿಂದ ಭಾಗ ಹೋಗುತ್ತಲ್ಲ ಅದು 6ರಿಂದ ಭಾಗ ಹೋಗ್ತತಿ. ಅಂದ್ರೆ ಫಸ್ಟ್ ನಂಬರ್ 102, ಆ ನಂತರ ನೆಕ್ಸ್ಟ್ ಬರೋದು 108. ಇದಕ್ಕೆ 6 ಕೂಡಿಸಿದ್ರೆ ನೆಕ್ಸ್ಟ್ ನಂಬರ್ ಬಂದಿರ್ತತಿ. ಸಿಂಪಲ್. ಓಕೆ, 108 ಆದ ನಂತರ ಬರೋದು 114, ಹಂಗ ಬರ್ಕೋತ ಹೋಗ್ತೀವಿ. ಲಾಸ್ಟ್ ಎಂದು 200 ಬೇಡ ನಿಮ್ಗೆ, ಅದ್ರದ್ದು ಒಳಗಲ್ದು ಬೇಕು. 196ರಿಂದ ಭಾಗ ಹೋಗಲ್ಲ, ಬೆಸ್ಟ್ ಸಂಖ್ಯೆ ಐತ್ರಿ. 198, 9 1 10 8 18, ಇದು 3ರಿಂದ ಭಾಗವಾಗತೈತಿ, ಸಮಸಂಖ್ಯೆ ಐತಿ. ಅಂದ್ರೆ ಇದು 6ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತೆ. ರೈಟ್. ಇವುಗಳನ್ನ ನಾವು ಇಷ್ಟು ಸಮ್ ಕೂಡಿಸಿ ಕಂಡಿಡಿದ್ವಿ ಅಂತಂದ್ರೆ ಅದು ಏನಾಗಿರ್ತೈತೆ ಅಂದ್ರೆ ಉತ್ತರ ಆಗಿರ್ತೈತಿ. ಓಕೆ, ಸರಿ. ಏನ್ ಮಾಡೋಣ, ಇದನ್ನ ಫಾರ್ಮುಲಾ ಗೊತ್ತದ್ರಿ. ಎಸ್ ಎನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆನಾ? ಆ ಫಾರ್ಮುಲಾ ಬಳಸಬೇಕಾಗಿತ್ತಲ್ರಿ. ಯಾವುದು ಸಾಂದು ಎಸ್ ಎನ್ ಇಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು a ಪ್ಲಸ್ an ಈಟ ಐತ್ರಿ. ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಇದ್ರೊಳಗೆ ಎಷ್ಟು ಟರ್ಮ್ಸ್ ಅದಾವ ಅಂತ ಗೊತ್ತಿರ್ಬೇಕ್ರಿ. n ಗೊತ್ತಿತ್ತಂದ್ರೆ ಅದನ್ನ ಅಪ್ಲೈ ಮಾಡಕ್ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಓಕೆ, ಸರಿ. ಎಸ್ ಎನ್ ಇಸ್ ಈಕ್ವಲ್ ಟು ಇದು ಗೊತ್ತಾಗತ್ತಾ? ಇಲ್ಲಿ ಈ ಫಾರ್ಮುಲಾ ನಮ್ಗೆ ಅಪ್ಲೈ ಮಾಡಕ್ ಬರಲ್ರಿ. ಯಾಕಂದ್ರೆ n ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ, ಸಮಸ್ಯೆ ಆಯ್ತಲ್ಲ. ಸೊ ಹಂಗಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ n ಫಸ್ಟ್ ಕಂಡಿಡಿಯೋಣ. n ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಎಷ್ಟೇ ಟರ್ಮ್ ಅಂತ ಕಂಡಿಡಿದ್ವಿ ಅಂದ್ರೆ ನಮ್ಗೆ ಈಸಿ ಆಗ್ತತಿ. ಓಕೆ, ಏನ್ ಅಂದ್ರೆ ಏನದ್ರಿ 198 ಲಾಸ್ಟ್ನೇ ಟರ್ಮ್, nth ಟರ್ಮ್. ಓಕೆ, ಎ ಅಂದ್ರೆ 102 ಪ್ಲಸ್ n ಅಂದ್ರೆ ಗೊತ್ತಿಲ್ಲ -1, ಡಿ ಅಂದ್ರೆ ಡಿಫರೆನ್ಸ್ 6 ಅದ. ಓಕೆ, 198, 102 ಈ ಕಡೆ ಬಂದ್ರೆ -102, 6 ಇಂಟು n, 6n ಮೈನಸ್ 6. ಓಕೆ, 198 102 ಹೋದ್ರೆ 8 2 ಹೋದ್ರೆ 6. ಇದ್ರೊಳಗೆ 2 ಇದ್ರೊಳಗೆ 2 ಮೈನಸ್ ಮಾಡ್ಬಿಡ್ರಿ, ಏನ್ ಬರ್ತದ 196 100 ಹೋದ್ರೆ 96 ಬರ್ತೈತಿ. -6 ಈ ಕಡೆ ಬಂದ್ರೆ +6 ಇಸ್ ಈಕ್ವಲ್ ಟು 6n. ಓಕೆ, 6n ಇಸ್ ಈಕ್ವಲ್ ಟು 96 6 ಕೂಡಿಸಿದ್ರೆ 112, n ಇಸ್ ಈಕ್ವಲ್ ಟು 6 ಒಂದೇ 6. ಒಂದು ನಿಮಿಷ, ಎಲ್ಲೋ ಮಿಸ್ ಹೊಡಿ ಆಗತೈತಿ, ಎಲ್ಲೂ ಮಿಸ್ ಇಲ್ಲ ರೀ, ಕರೆಕ್ಟ್ ಅದ. 6 ಒಂದೇ 6, 5 ಉಳಿತು, ಇಲ್ಲ ತಪ್ಪಾಗ್ಯದ. ಒಂದು ನಿಮಿಷ, 112 ಬಲ್ರಿ, 102 ಬರ್ತದ್ರಿ. ಓಕೆ, 6 ಒಂದೇ 6, 4 ಉಳಿತು, 6 7 42, n ಈಕ್ವಲ್ ಟು 17. ಈ ಫಾರ್ಮುಲಾ ಬೇಡವೇ ಬೇಡ, ಅದೇ ಸಣ್ಣ ಫಾರ್ಮುಲಾಕ ಹೋಗ್ಬೋದು. ಯಾಕಂದ್ರೆ ಎಲ್ಲ ಗೊತ್ತದ ನಮಗೆ. ಏನ್ ಗೊತ್ತದ? n ಬಾಗ್ಲೆ 2, n ಗೊತ್ತೈತಿ. ಆ ನಂತರ ಫಸ್ಟ್ ಟರ್ಮ್ ಗೊತ್ತೈತಿ, ಲಾಸ್ಟ್ ಟರ್ಮ್ ಗೊತ್ತೈತಿ, ಆರಾಮಾಗಿ ಮಾಡ್ಬೋದು. ಅಂದ್ರೆ ಎಸ್ 17 ಇಸ್ ಈಕ್ವಲ್ ಟು 17 ಬಾಗ್ಲೆ 2, ಎ ಅಂದ್ರೆ 102, ಲಾಸ್ಟ್ನೇ ಟರ್ಮ್
98 ಇಸ್ ಈಕ್ವಲ್ ಟು 17/2 102 198 ಕೂಡಿಸಿದ್ರೆ 100ಕ್ಕೆ 100 ಕೂಡಿಸಿದ್ರೆ 200 98ಕ್ಕೆ 2 ಕೂಡಿಸಿದ್ರೆ 100 ಅಂದ್ರೆ 300 2 ಒಂದೇ 2 2 ಒಂದೇ 2 ಇಲ್ಲೇ ಮುಂದೊಂದು 0 17 16 ವರ್ಗ 256 ಅದ್ರೊಳಗೆ ಒಂದು ಕಡಿಮೆ 255 ಮುಂದೊಂದು 0 2550 ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆ ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಮುಂದಿನ ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 108ನೇ ಲೆಕ್ಕ ಏನದ ನೋಡ್ರಿ. ಎ ನಂಬರ್ ಎ ಈಸ್ ಚೂಸನ್ at random from the numbers -3 -2 -1 0 1 2 3. The probability that a is less than 3 is. ಓಕೆ, ಒಂದ್ಸಾರಿ ಪ್ರಾಬ್ಲಮ್ ಅನ್ನ ಬರ್ಕೊಂಡ್ಬಿಡ್ತೇನ್ರಿ. ದಟ್ ಏನೇನದ -3 -2 -1 0 1 2 3 ಇಲ್ಲಿ ತನಕ ಅದನ್ನ ಐತೆ. ಓಕೆ, ಸೊ ಎ ಇಸ್ ಲೆಸ್ ದನ್ 3. ಓಕೆ, ದಟ್ ಎ ಅನ್ನುವಂತ ಒಂದು ನಂಬರ್ ಚೂಸ್ ಮಾಡಕತ್ತಾರ, ಅದು 3ಕ್ಕಿಂತ ಕಡಿಮೆ ಇರಬೇಕು. 3ಕ್ಕಿಂತ ಕಡಿಮೆ ಅಂದ್ರೆ ಇಷ್ಟು ಅದಾವನ್ರಿ, ಅದಾವ 1 2 3 4 5 6 ಅದಾವ್ರಿ. Okay, so probability of A is less than 3 is equal to number of favorable outcomes divided by total number of possible outcomes. Favorable outcomes ಎಷ್ಟು ಅದಾವ್ರಿ? 6 ಅದಾವ. 3 ಬಿಟ್ರೆ ಎಷ್ಟು ಅದಾವ್ರಿ? ಇನ್ನು 6 ಅದಾವು. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಟೋಟಲ್ ಎಷ್ಟು ಅದಾವ್ರಿ? 7 ಅದಾವ. ಸೊ 6/7 ಸಿಂಪಲ್ ಅದ. ಆಪ್ಷನ್ 4 ನಮ್ದು ಸರಿಯಾದಂತ ಉತ್ತರ. ನಂತರ 109ನೇ ಲೆಕ್ಕ. The formula to calculate the mode for the given data. ಮೋಡ್ ಕಂಡುಹಿಡಿಬೇಕಂದ್ರೆ ಏನ್ ಫಾರ್ಮುಲಾ ಐತಿ ಅಂತ ಕೇಳಿದಾರೆ. ಇದನ್ನ ಥಿಯರಿ ಪಾರ್ಟ್ ಒಳಗ ನಾನು ನಿಮ್ಗೆ ಈ ಫಾರ್ಮುಲಾ ನೆನ್ಪಿಟ್ಟುಕೊಳ್ಳುವಂತಹ ಮೆಥಡ್ ಅನ್ನ ಹೇಳಿದ್ದೆ. ನೀವು ಅದನ್ನ ನೋಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ. ಥಿಯರಿ ಒಳಗೆ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡಿದ್ರಿ. ದಟ್ ಆ ವಿಡಿಯೋಸ್ ಅನ್ನ ಚೆನ್ನಾಗಿ ನೋಡ್ಕೊಡ್ರಿ. ಈ ಲೆಕ್ಕ ನಿಮ್ಗೆ ಏನೂ ಅಲ್ಲ, ಈಸಿ ಅನಿಸ್ತಾವ್ರಿ. ರೈಟ್, ಸೊ ಏನ್ರಿ ಇಲ್ಲಿ ಎಲ್ಲಿ ಬರ್ತೈತಿ ಪ್ಲಸ್, ಇಲ್ಲಿ ಏನ್ ಬರ್ತೈತಿ ಅಂತಂದ್ರ ಎಚ್ ಬರ್ತೈತಿ. ಲೆಫ್ಟ್ ಹ್ಯಾಂಡ್ ಅಂತ ನೆನ್ಪಿಟ್ಕೊಡ್ರಿ. ಸರಿನಾ? ನಡಬರ್ಕ್ ಏನ್ ಬರ್ತೈತ್ರಿ? ಎಫ್ ಎಫ್ ಡಿವೈಡೆಡ್ ಬೈ ಎಫ್ 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 5 ಎಫ್ ಬರ್ಕೋತೀವಿ. ಇಲ್ಲಿ 1 ಬರ್ತೈತಿ, ಇಲ್ಲಿ 0 ಬರ್ತೈತಿ, ಇಲ್ಲಿ 1 0 10, ಈ ಕಡೆ 2 ಈ ಕಡೆ 2 ಮೈನಸ್ ಮೈನಸ್ ಮೈನಸ್. ಓಕೆ, ಸೊ ದಟ್ ನಿಮ್ಗೆ ಅದ್ ನೆನ್ಪುಳಿತು ಅಂತಂದ್ರೆ ಸರಿ, ಇಲ್ಲಾಂದ್ರೆ ಇನ್ನೂ ಸರಿ ಮಾಡಿ ಇದನ್ನ ರಿವೈಂಡ್ ಮಾಡಿ ನೋಡ್ಕೊರಿ, ನಿಮ್ಗೆ ಗೊತ್ತಾಗ್ತದೆ. ಸರಿನಾ? ರೈಟ್, ಎ ಮುಗ್ದಲ್ರಿ, ಈ ಫಾರ್ಮುಲಾ ಎಲ್ಲಾನು ಮುಗ್ದದ. ಓಕೆ, ದಟ್ ಆನ್ಸರ್ ಅನ್ನ ನೋಡಿದ್ರೆ ಇಷ್ಟು ಕಡೆ ಮೈನಸ್ ಇರಬೇಕು. ದಟ್ ಇಷ್ಟು ಕಡೆ ಮೈನಸ್ ಇರುವಂತದ್ದು ಯಾವ್ದೈತಿ ಅಂತಂದ್ರೆ ಇಲ್ಲಿ ಇಂಟು ಎಚ್ ಪ್ಲಸ್ ಎಚ್ ಅಲ್ಲ ರೀ, ಇಂಟು ಎಚ್ ಬರ್ಬೇಕು, ಇಂಟು ಎಚ್ ಬರ್ತದೆ. ಸಾರಿ, ಇಟ್ಸ್ ಮೈ ಮಿಸ್ಟೇಕ್. ಓಕೆ, ಸೊ ಎಲ್ಲಾ ಕಡೆ ಮೈನಸ್ ಇರುವಂತದ್ದು ಯಾವ್ದೈತಿ ಅಂತಂದ್ರೆ 2 ಮತ್ತು 4 ಅದಾವು. ಇಲ್ಲ ರೀ, ನಮಗ ಯಾವ್ದೈತಿ ಅಂತಂದ್ರೆ ಇದು ಎರಡನೇದು ಒಂದೇ ಅದ ರೀ ಆಪ್ಷನ್. ಉಳಿದಿದ್ದು ಎಲ್ಲಾ ಕಡೆ ಏನಪ್ಪಾ ಅಂತಂದ್ರೆ 1ನೇ ಆಪ್ಷನ್ ಒಳಗೆ ಡಿನಾಮಿನೇಟರ್ ಪ್ಲಸ್ ಐತಿ, 2ನೇ ಆಪ್ಷನ್ ಒಳಗೆ ಏನಪ್ಪಾ ಅಂದ್ರೆ ಕರೆಕ್ಟ್ ಅದ ಆನ್ಸರ್, 3ನೇ ಆಪ್ಷನ್ ಒಳಗೆ ನ್ಯೂಮರೇಟರ್ ಪ್ಲಸ್ ಐತಿ, 4ನೇ ಆಪ್ಷನ್ ಒಳಗೆ ಡಿನಾಮಿನೇಟರ್ ಪ್ಲಸ್ ಐತಿ. ಸೊ ಎಲ್ಲಾ ಮೈನಸ್ ಇರಬೇಕು. ಆಪ್ಷನ್ 2 ಸರಿಯಾದಂತ ಉತ್ತರ. ನಂತರ 110ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ದ ವ್ಯಾಲ್ಯೂ ಆಫ್ 2 tan 60 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 60. tan 60 ವ್ಯಾಲ್ಯೂ ಏನಂತ ನಮಗೆ ಗೊತ್ತಿರಬೇಕು. ಓಕೆ, 2 tan 60 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 60. tan 60 ಅಂದ್ರೆ ಏನದರಿ? √3 ಅದ. ಸರಿನಾ? ಕರೆಕ್ಟ್ ಅದ. 1 ಪ್ಲಸ್ √3 ಸ್ಕ್ವೇರ್. ಓಕೆ, 2 √3 ಡಿವೈಡೆಡ್ ಬೈ 1 ಪ್ಲಸ್ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಬರ್ತೈತಿ. 2 √3 3 ಪ್ಲಸ್ 1 ಅಂದ್ರೆ 4, 2 ಒಂದೇ 2 2 2 4 ಏನ್ ಬಂತ್ರಿ? √3/2. ಆಪ್ಷನ್ಸ್ ಎಲ್ಲ ನೋಡಿದ್ರೆ ಯಾವ ಆಪ್ಷನ್ ಇಲ್ಲ. ಸೊ ಅದನ್ನ ಬೇರೆ ರೀತಿ ಕೊಟ್ಟರ ನಮ್ಗೆ ಇದು ನಾಲೆಜ್ ಗೊತ್ತಿರಬೇಕಾಗ್ತೈತಿ. sin 30 ಅಂದ್ರೆ ಏನ್ರಿ? ಹಾಫ್, ಇದಿಲ್ಲ. ಆನಂತರ sin 60 ಅಂದ್ರೆ ಏನ್ರಿ? √3 ಡಿವೈಡೆಡ್ ಬೈ 2. ಇದು ಆನ್ಸರ್. ಆಪ್ಷನ್ 2 ಸರಿಯಾದಂತ ಉತ್ತರ. cos 60 ಅಂದ್ರೆ 1/2 ಬರ್ತೈತಿ. tan 60 ಅಂದ್ರೆ √3 ನಾವ್ ಇಲ್ಲೇ ನೋಡಿದೀವಿ ಅದನ್ನ. ಸರಿನಾ? ನಂತರ 111ನೇ ಪ್ರಶ್ನೆ ಏನದ ನೋಡ್ರಿ. ಇನ್ ಟ್ರಯಾಂಗಲ್ ABC angle B is equal to 90 degree. ಓಕೆ, ಟ್ರಯಾಂಗಲ್ ABC ಒಳಗ B ಏನಪ್ಪಾ ಅಂತಂದ್ರೆ 90 ಡಿಗ್ರಿ ಐತಿ ಅಂತ ಹೇಳಕತ್ತಾರ. ABC ಏನ್ ಕೊಟ್ರ? A ಕೊಟ್ರ. ಇಲ್ಲಿ A ಬರೆಯೋಣ, ಇಲ್ಲಿ C ಬರೆಯೋಣ. ಯಾಕಂದ್ರೆ ಆಂಗಲ್ A ಬಗ್ಗೆ ಅವ್ರು ಮಾತಾಡಿದಾರೆ. ಇದೇನಪ್ಪಾ ಅಂತಂದ್ರೆ 90 ಡಿಗ್ರಿ ಐತ್ರಿ. ಆನಂತರ ಮತ್ತೆ ಅವ್ರು ಏನ್ ಹೇಳಕತ್ತಾರ್ರಿ? cot A is equal to √3. cot ಯಾವಾಗ √3 ಇರ್ತೈತ್ರಿ?
ಕಾಟ್ ರೂಟ್ 3 ಅಂತಂದ್ರೆ ದಟ್ ಟ್ಯಾನ್ ಅನ್ನ ನೋಡ್ತೀವಿ. ಟ್ಯಾನ್ ಇದ್ ರೆಸಿಪ್ರೋಕಲ್ ಅಲ್ಲ. ಸೊ ಕಾಟ್ ರೂಟ್ 3 ಅಂತಂದ್ರೆ ಇದು ಟ್ಯಾನ್ ಏನಾಗಿರ್ತೈತಿ ಅಂದ್ರೆ ಟ್ಯಾನ್ 1/√3 ಇದ್ರೆ ರೂಟ್ 3 ಇರ್ತೈತಿ. ಅದು ಯಾವಾಗ 1/√3 ಇರ್ತೈತಿ ಅಂತಂದ್ರೆ ದಟ್ 30 ಇದ್ದಾಗ ರೂಟ್ 3 ಇರ್ತೈತಿ. ಅಂದ್ರೆ ಕಾಟ್ 30 ರೂಟ್ 3 ಆಗಿರ್ತೈತಿ. ಓಕೆ ಸರಿ. ಸರಿ ಓಕೆ. ಹಂಗಂದ್ರೆ ಎ ಈಕ್ವಲ್ ಟು ಏನಾಗತ್ರಿ 30 ಡಿಗ್ರಿ ಆಗುತ್ತೆ. ಸೊ ಎ ಈಕ್ವಲ್ ಟು 30 ಡಿಗ್ರಿ. ಸಿ ಅಂದ್ರೆ ಎಷ್ಟಾಗತ್ರಿ 60 ಡಿಗ್ರಿ ಆಗಿರ್ತೈತಿ. ಓಕೆ ರೈಟ್. ಸೊ ಹಂಗಂದ್ರೆ ಅವರು ಏನ್ ಕೇಳಿದಾರ ಅದನ್ನ ಇಲ್ಲಿ ಫೈಂಡ್ ಮಾಡೋಣ. ಏನ್ ಕೇಳಿದ್ರಿ ಅವರು? ದೆನ್ ದ ವ್ಯಾಲ್ಯೂ ಆಫ್ sin a cos c ಪ್ಲಸ್ cos a sin c ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. sin a ಅಂದ್ರೆ ಏನದ್ರಿ? sin a ಅಂದ್ರೆ 30 ಅಲ್ಲ, ಹಂಗಂದ್ರೆ sin 30 ಪ್ಲಸ್ cos c ಅಂದ್ರೆ ಏನದ್ರಿ 60 ಅದ. ಓಕೆ ದಟ್ ಈಸ್ cos 60 ಪ್ಲಸ್ cos a ಅಂದ್ರೆ cos 30 sin 60. ಕರೆಕ್ಟಾ? ರೈಟ್. sin 30 ಅಂದ್ರೆ ಪ್ಲಸ್ ಯಾಕೆ ಬಂದದಲ್ಲಿ ಇಂಟು ಬರ್ಬೇಕ್ರಿ. sin 30 ಅಂದ್ರೆ 1/2, cos 60 ಅಂದ್ರೆ √3/2, cos 60 ಅಂದ್ರೆ cos 30 ಅಂತಂದ್ರೆ ಸಾರಿ ಮೈ ಮಿಸ್ಟೇಕ್. cos 60 ಅಂದ್ರೆ ಏನ್ರಿ 1/2, cos 30 ಅಂದ್ರೆ √3/2, sin 60 ಅಂದ್ರೆ √3/2. ಎರಡು ಇಂಟು ಮಾಡಿದ್ರೆ 1/4 ಪ್ಲಸ್ √3 ಅಂದ್ರೆ √3 ಸ್ಕ್ವೇರ್ ಆಗುತ್ತೆ, ಅಂದ್ರೆ 3 ಬರ್ತೈತಿ. 3/4 3 1 4 ಬಾಗ್ಲೆ 4 4 ಆನ್ಸರ್ 1 ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗೈತಿ. ನಂತರ 112ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಇನ್ ದ ಗಿವನ್ ಫಿಗರ್ O is the center of the circle, the value of x in the coordinates of P is. ಓಕೆ, ಒಂದು ಸರ್ಕಲ್ ಕೊಟ್ಟಾರ. ಸರಿ, ಒಂದು ಸರ್ಕಲ್ ಕೊಟ್ಟಾರ. ಆ ನಂತರ ಇದಕ್ಕೊಂದು ಸೆಂಟರ್ ಕೊಟ್ಟಾರಿ. ಅದೇನಪ್ಪಾ ಅಂದ್ರೆ O, ದಟ್ ಈಸ್ ಇದು ಡಯಾಮೀಟರ್ ಕೊಟ್ರ, ಇದು ಪಿ ಕ್ಯೂ. ಓಕೆ, ಸೊ ಕ್ಯೂ ಏನದರಿ 1 -4 ಅದ. ಪಿ ಅಂದ್ರೆ ಏನದರಿ x 10 ಅದ. O ಕೋಆರ್ಡಿನೇಟ್ಸ್ ಏನದವ್ರಿ 2 3 ಅದಾವ. ಓಕೆ, ಅವ್ರ ಏನ್ ಕೇಳಕತ್ತಾರ್ರಿ, ಪಿ ಕೋಆರ್ಡಿನೇಟ್ ಪಿ ಇದು ಪಾಯಿಂಟ್ ಅದಲ್ರಿ, ಅದ್ರದ್ದು ಎಕ್ಸ್ ಕೋಆರ್ಡಿನೇಟ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಓ ಅನ್ನೋದು ಪಿ ಕ್ಯೂಗೆ ಏನಾಗತ್ರಿ ಮಿಡ್ ಪಾಯಿಂಟ್ ಆಗುತ್ತಾ. ಹಾಗಾದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತ್ರಿ. ಓಕೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ದಟ್ ಈಸ್ ಎಕ್ಸ್ ಇದು ಬರಬೇಕು ಅಂತಂದ್ರೆ ಇವೆರಡನ್ನು ಗುಣಿಸಿ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಿದ್ರೆ ಎಕ್ಸ್ ಕೋಆರ್ಡಿನೇಟ್ ಬರ್ತೈತಿ, ಅದು 2. 2 ಬಲಗಡೆ ಹೋದ್ರೆ ಇಂಟು 2 ಆಗುತ್ತೆ. 2 ಇಂಟು 2 ಎಕ್ಸ್ ವ್ಯಾಲ್ಯೂ ಬೇಕು. 1 ಬಲಗಡೆ ಹೋದ್ರೆ 2 4, 1 ಬಲಗಡೆ ಹೋದ್ರೆ -1 ಆಗುತ್ತೆ. ಅಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗತ್ರಿ 3 ಬಂದಿರ್ತೈತಿ. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ. ನಂತರ 113ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2 5 ಅಂಡ್ x - 7 is 13, then the positive value of x is. ಓಕೆ, ಎರಡು ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಏನಪ್ಪಾ ಅಂತಂದ್ರೆ 13 ಐತಿ, 13 ಯೂನಿಟ್ಸ್ ಐತಿ. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಹೆಂಗ್ ಬರೆಯೋಣ, ಒಂದು ಎ ಆಗಿರ್ಲಿ ಒಂದು ಬಿ ಆಗಿರ್ಲಿ, ಇದರ ಡಿಸ್ಟೆನ್ಸ್ ಅನ್ನ ನಾವು ಮೆಜರ್ ಮಾಡ್ಬೇಕಂದ್ರೆ ಫಾರ್ಮುಲಾ ಏನದ್ರಿ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ದಟ್ ಅವು ಪಾಯಿಂಟ್ಸ್ ಯಾವ ಕೊಟ್ಟಾರಿ 2 5 ಒಂದೇದದ. ಇನ್ನೊಂದು ಏನಪ್ಪಾ ಅಂತಂದ್ರೆ x -7 ಅದ. ಕರೆಕ್ಟಾ? x -7 ಅಲ್ರಿ, x ಬೇರೆ -7 ಬೇರೆ. ಇದು x ಕೋಆರ್ಡಿನೇಟ್, ಇದು y ಕೋಆರ್ಡಿನೇಟ್. x2 - x1 ಅಂದ್ರೆ x -2 ಹೋಲ್ ಸ್ಕ್ವೇರ್. ಓಕೆ, ಏನ್ ಬರ್ತ್ರಿ x -2. ಇದು ಪಾಯಿಂಟ್ಸ್ ಅದಾವು. ಎ ಬಿ ಇದ್ರ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ 13 ಯೂನಿಟ್ಸ್ ಐತಿ ಅಂತ ಹೇಳಕತ್ತಾರ. ಕರೆಕ್ಟಾ? 13 ಯೂನಿಟ್ಸ್ ಐತಿ ಅಂತ ಹೇಳಕತ್ತಾರ. ಸರಿನಾ? ಇದ್ರ ವ್ಯಾಲ್ಯೂ 13 ಐತಿ. 13 ಇಸ್ ಈಕ್ವಲ್ ಟು ಇದದ x -2 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಅಂದ್ರೆ -7 - 5 ಹೋಲ್ ಸ್ಕ್ವೇರ್. ಓಕೆ, ನಂಗೆ ಇದು ಸ್ಕ್ವೇರ್ ರೂಟ್ ಹೋಗ್ಬೇಕು ಅಂದ್ರೆ ಎರಡು ಕಡೆ ಸ್ಕ್ವೇರ್ ಮಾಡೋಣಂತ್ರಿ. ಎರಡು ಕಡೆ ಸ್ಕ್ವೇರ್ ಮಾಡೋಣ. 13 ಸ್ಕ್ವೇರ್ ಅಂದ್ರೆ 169. ಇದನ್ನ ಎಕ್ಸ್ಪಾಂಡ್ ಮಾಡಬೇಕು. ಇದು ಸ್ವಲ್ಪ ಇದಾಗುತ್ತೆ. ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇದೇನು ಬರ್ತ್ರಿ x -2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ -7 - 5 ಅಂದ್ರೆ -12 ಸ್ಕ್ವೇರ್. ಓಕೆ, 169 -12 ಸ್ಕ್ವೇರ್ ಅಂತ ಈ ಕಡೆ ಬಂದ್ರೆ
ಓಕೆ, ಇದನ್ನ ಮೊದಲಕ್ಕೆ ಇದನ್ನ ಬರೆಯಲ್ರಿ, ಎಕ್ಸ್ ಮೈನಸ್ 2 ಸ್ಕ್ವೇರ್ ಇದೇನಾಗುತ್ತೆ ರೀ ಪ್ಲಸ್ 144 ಮೈನಸ್ 12 ಸ್ಕ್ವೇರ್ 104 ಪ್ಲಸ್ 144 ಬರುತ್ತೆ. ಇದು ಎಡಗಡೆ ಬರಲಿ 169 ಮೈನಸ್ 144 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಸ್ಕ್ವೇರ್. ಓಕೆ, 169 144 ಹೋದ್ರೆ ಎಷ್ಟು ಬರುತ್ತೆ ರೀ 25 ಬರ್ತೈತಿ. ಅಂದ್ರೆ ಎಕ್ಸ್ ಮೈನಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 25. ನಮಗೆ ಇದು ಬೇಕಾಗಿಲ್ಲ ರೀ, ಏನಪ್ಪಾ ಅಂದ್ರೆ ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಳ್ಳೋಣ. ಅಂದ್ರೆ ಇದೇನಾಗುತ್ತೆ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 25 ಆಗುತ್ತೆ. 25 ಅಲ್ಲ ರೀ 5 ಆಗುತ್ತೆ. 25 ಸ್ಕ್ವೇರ್ ರೂಟ್ ತೆಗೆದ್ರೆ 5 ಬಂದಿರ್ತೈತಿ. ಓಕೆ, -2 ಬಲಗಡೆ ಹೋದ್ರೆ +2 ಆಗ್ತತಿ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ 7 ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು KRTET 2019 ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದ್ದು ಇಷ್ಟು ಕ್ವಶನ್ಸ್ ಅದು ಎಕ್ಸ್ಪ್ಲನೇಷನ್ ಆಗಿತ್ರಿ. ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ನಿಮ್ದು ಏನಾದ್ರು ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡಿರ್ತೈತಿ. ಓಕೆ, ರೈಟ್. ಸೊ ದಟ್ ಚೆನ್ನಾಗಿ ಓದ್ಕೊಳ್ರಿ, ದಟ್ ಹೆಚ್ಚು ಮಾರ್ಕ್ಸ್ ತಗೊಂಡು ಈ ಎಕ್ಸಾಮ್ ಅನ್ನ ಎಲ್ಲರೂ ಕ್ವಾಲಿಫೈ ಆಗ್ಲಿ, ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.